ಎಲ್ಲೆಲ್ಲೂ ನವರಾತ್ರಿಯ ಸಂಭ್ರಮ ಸಡಗರ. ನವರಾತ್ರಿ ಅಂದ್ರೇ ವಿಶೇಷ. ಹಾಗಿದ್ಮೇಲೆ ನಮ್ಮ ಕಾರ್ಯಕ್ರಮ ಕೂಡ ವಿಶೇಷವಾಗಿರಬೇಕಲ್ಲ. ಹಾಗಾಗಿನೇ ಈ ವಾರ ನಮ್ಮ ಗೆಸ್ಟ್ ವೆರಿ ಸ್ಪೆಷಲ್ ಗೆಸ್ಟ್ ಅಂತಲೇ ಹೇಳಬಹುದು. ಇವರು ಕರ್ನಾಟಕದ ಮಾತಿನ ಮಲ್ಲ ಅಂತಲೇ ಹೆಸರುವಾಸಿಯಾದವರು. ತಮ್ಮ ಮಾತಿನಿಂದಲೇ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಂಥವರು. ವೆರಿ ಸ್ಮಾರ್ಟ್, ವೆರಿ ಟ್ಯಾಲೆಂಟೆಡ್ ಅಂತಲೇ ಇವ್ರನ್ನ ಕರೀತಾರೆ. ಎಸ್, ಮಜಾ ಮನೆಯ ಯಜಮಾನ ಸೃಜನ್ ಲೋಕೇಶ್ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ. ನಮ್ಮ ಜೊತೆ ಇದ್ದಾರೆ ಟಾಕಿಂಗ್ ಸ್ಟಾರ್ ಸೃಜಾ ಲೋಕೇಶ್ ಹಾಗೂ ಅವರ ಮುದ್ದಿನ ಮಡದಿ ಗ್ರೀಷ್ಮಾ ಸೃಜನ್. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ದಂಪತಿಗಳಿಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಎಸ್ ಸರ್, ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಆಗಿರೋದ್ರಿಂದ ಮೊದಲೇದಾಗಿ ಹೋಮ್ ಮಿನಿಸ್ಟರ್ನೇ ಮಾತಾಡ್ಸ್ಕೊಂಡು ಬರ್ತೀನಿ. ನವರಾತ್ರಿ ಸಂಭ್ರಮ ನಿಮ್ಮನೇಲಂತೂ ದುಪ್ಪಟ್ಟಾಗಿ ಕಾಣ್ತಾ ಇದೆ. ಸೊ ನವರಾತ್ರಿ ಹಬ್ಬನ ಎಷ್ಟು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ? ಸ್ಪೆಷಲಿ ಅತ್ತೆ ಮನೆಯಿಂದ ಈ ಆಚರಣೆ ಬಂದಿದ್ದ, ಅಪ್ಪ ಅಮ್ಮನ ಮನೆಯಲ್ಲೂ ಕೂಡ ಆಚರಣೆ ಮಾಡ್ತಾರಾ? ಇಲ್ಲ, ನಮ್ಮ ಅಮ್ಮನ ಮನೆಯಲ್ಲೂ ಇತ್ತು. ನಮ್ಮ ಅಜ್ಜಿದು ಆಲ್ಮೋಸ್ಟ್ ಒಂದು 100 ಇಯರ್ಸ್ದೇ ಗೊಂಬೆಗಳೆಲ್ಲ ಇತ್ತು. ನಾವು ಎಲ್ಲ ಇದೇ ಥರನೇ ಗೊಂಬೆ ಕೂರಿಸಿ, ಆಮೇಲೆ ನಮಗೇನು ಎಕ್ಸೈಟ್ಮೆಂಟ್ ಅಂದರೆ ಮನೆಗೂ ಹೋಗಿ ದಿನಾಗಲೂ ಅದೇ ಮನೆಗೆ ಹೋಗೋದು, ನಿಮ್ಮ ಮನೇಲಿ ಗೊಂಬೆ ಕೂರಿಸಿದ್ದೀರಾ, ನಿಮ್ಮ ಮನೇಲಿ ಗೊಂಬೆ ಕೂರಿಸಿದ್ದೀರಾ ಅಂತ ಕೇಳೋದು. ಸುಮ್ಮನೆ ಡಬ್ಬಿ ಎತ್ಕೊಂಡು ಹೋಗೋದು, ಅವ್ರೇನು ಕೊಡ್ತಾರೆ ಅದನ್ನು ತಿನ್ಕೊಂಡು ಬರೋದು, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಸೊ ಪ್ರತಿದಿನ ಒಂದೊಂದು ಸ್ವೀಟ್ ಮಾಡೋರು. ಬೇರೆ ಮಕ್ಕಳೆಲ್ಲ ಬಂದರೆ ಚಾಕ್ಲೇಟು, ಅವಾಗೆಲ್ಲ ಈ ಥರ ಚಾಕ್ಲೇಟ್ಸ್ ಇರ್ತಾ ಇರಲಿಲ್ಲ. ಸ್ವೀಟ್ ದೋಸೆ ಆ ಥರದ್ದೆಲ್ಲ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಮಾಡೋರು. ಚಕ್ಲಿ, ಕೋಡ್ಬಳೆ ಇಂಥದ್ದು. ಸೊ ಸಾಕಷ್ಟು ಥೀಮ್ಸಲ್ಲಿ ಗೊಂಬೆಗಳನ್ನ ನೋಡಿದೆ. ನಿಮಗೆ ಇಷ್ಟವಾಗಿರುವಂಥ ಥೀಮು, ನಿಮ್ಗೆ ಇಷ್ಟ ಆಗಿರೋ ಗೊಂಬೆ, ಚಿಕ್ಕದ್ರಿಂದಲೂ ಕೂಡ ಏನೋ ಒಂದು ಅಟ್ಯಾಚ್ಮೆಂಟ್ ಒಂದು ಗೊಂಬೆ ಇದೆ, ಪೊಲೀಸ್ ಗೊಂಬೆ ಎಲ್ಲ. ನಾವು ಅದು ತುಂಬ ಖುಷಿಯಾಗಿ ನಾವು ಅದನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ವಿ. ಅಫ್ಕೋರ್ಸ್ ನಾವು ಮಕ್ಕಳಾಗಿದ್ದಾಗ. ಆಮೇಲೆ ನಾವು ಮರಳು ತೊಗೊಂಬಂದು ಇದು ಏನದು ಹುಲ್ಲು ಬೆಳೆಯೋದು, ರಾಗಿ ಬೆಳೆಯೋದು, ಇದೆಲ್ಲ. ಸೊ ಇದು ಒಂದು ನಮ್ಮನೆ ವಿಶೇಷತೆ ಏನು ಅಂದರೆ, ನಮ್ಮನೇಲಿ ಯಾವ ಹಬ್ಬನೂ ಜೋರ ಅನ್ನೋಂಗಿಲ್ಲ. ಎಲ್ಲ ಹಬ್ಬನೂ ಜೋರಾಗಿ ಬಂದು ಎಲ್ಲ ಹಬ್ಬನೂ ಯಾವುದನ್ನು ಬಿಡೋಲ್ಲ. ಸೊ ಗೋಕುಲಾಷ್ಟಮಿ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಅಥವಾ ರಾಮನವಮಿ ಇರ್ಬೋದು, ದೀಪಾವಳಿ, ಯಾವುದೇ ಹಬ್ಬ ಇರಲಿ ಎಲ್ಲನೂ ಜೋರಾಗೇ ಮಾಡೋದು ನಮ್ಮಮ್ಮ. ಶಿ ಈಸ್ ಲೈಕ್ ವೆರಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ಆ್ಯಂಡ್ ಅವ್ರಿಗೆ ಈ ಮನೆ ದೇವ್ರ ಮನೆ ನೋಡಿದಾಗ ನೋಡಿ, ಅದಕ್ಕೆ ಬಾಗಿಲಿಲ್ಲ, ಓಪನ್ನು. ಸೊ ನಮ್ಮ ತಂದೆ ಕಾನ್ಸೆಪ್ಟ್ ಏನಂದರೆ, ದೇವ್ರನ್ನ ಯಾಕೆ ಕೂಡಾಕ್ತೀರಾ. ಆಮೇಲೆ ದಿಸ್ ಈಸ್ ಒನ್ ಪ್ಲೇಸ್ ದಟ್ ಶಿ ಒಂಥರ ಪ್ರತಿದಿನ ಅವ್ರಿಗೊಂದು ಪೂಜೆ ಪುನಸ್ಕಾರ ಅದೆಲ್ಲ ತುಂಬ ಇಷ್ಟ ಇರೋದ್ರಿಂದ, ಒಂದು ಹಬ್ಬ ಬಂದ್ಬಿಡ್ತು ಅಂದರೆ ಅದೊಂಥರ ದೊಡ್ಡ ಒಂದು ಸಂಭ್ರಮನೇ. ಸೊ ಹಾಗಾಗಿ ಎಲ್ಲ ಹಬ್ಬನೂ ದೊಡ್ಡದೆ ನಮಗೆ. ಗ್ರೀಷ್ಮ, ನಾವು ನೋಡಿರೋಂಥ ಸೃಜಾ ಹೇಗೆ ಅಂತಂದರೆ ಫುಲ್ಲು ಯಾವಾಗಲೂ ನಗ್ನಗ್ತಾ ಮಾತಾಡೋದು, ಹಾಗೆ ಬೇರೆಯವ್ರ ಕಾಲು ಎಳೆಯೋದು. ಮನೆಯಲ್ಲೂ ಹೀಗೇನಾ? ತುಂಬ ನಿಮ್ಮೆಲ್ಲ ಕಾಲು ಎಳಿತಾ ಇರ್ತಾರಾ? ನಾನೇ ಹೇಳ್ಬಿಡ್ತೀನಿ. ಇಲ್ಲ, ಹೌದಾ? ಇಲ್ಲ, ನೀವೆಲ್ಲ ಸೇರ್ಕೊಂಡು ಸೃಜಾ ಅವ್ರ ಕಾಲು ಎಳಿತಾ ಇರ್ತೀವಿ? ಇಲ್ಲ, ಎಲ್ಲರೂ ಒಬ್ರಿಗೊಬ್ರು ಕಾಲು ಎಳಿತೀವಿ. ಆ್ಯಂಡ್ ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ, ಮಾಡ್ತೀವಿ ಅಂತ ಅಂದಾಗ ಈಸ್ ಲೈಕ್ ಆನ್ ಸ್ಕ್ರೀನ್ ಸೃಜನ್. ಓಕೆ. ಬಟ್ ಏನಂದರೆ ಆನ್ ಸ್ಕ್ರೀನು ಪ್ರೊಫೆಷನ್ ಆಗುತ್ತೆ. ಇಲ್ಲಿ ಬಂದಾಗ ಆ ಪ್ರೊಫೆಷನಲ್ಲಿ ತೋರಿಸ್ಕೊಳಕ್ಕಾಗದೇ ಇರೋ ಪ್ರಾಬ್ಲಮ್ಗಳನ್ನ ಮನೇಲಿ ತೋರಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಈಸಿ ಟು ಬಿ ಆಲ್ವೇಸ್ ಜೋವಿಯಲ್, ಬಟ್ ಯಾ ಸಮ್ಟೈಮ್ಸ್. ಸಿನಿಮಾ ರಂಗದಲ್ಲೇ ಬೆಳೆದಂಥವ್ರು ನೀವು. ಸಿನಿಮಾದ ಕುಟುಂಬ, ಅಪ್ಪನೂ ಸೂಪರ್ ಸ್ಟಾರು, ತಾತನೂ ಸೂಪರ್ ಸ್ಟಾರು. ಹಾಗಿದ್ಮೇಲೆ ಸಿನಿಮಾಕ್ಕೆ ನಿಮ್ಮ ಎಂಟ್ರಿ ತುಂಬಾ ಈಸಿಯಾಗಿ ಆಗಬೇಕಿತ್ತು, ಆದರೆ ಅಷ್ಟು ಈಸಿ ಇರಲಿಲ್ಲ. ಬಹಳಷ್ಟು ಸ್ಟ್ರಗಲ್ಗಳನ್ನ ನೀವು ನೋಡಿದ್ರಿ. ಸೊ ಆ ಸ್ಟ್ರಗಲ್ ಲೈಫ್ ಬಗ್ಗೆ ಏನು ಹೇಳ್ತೀರಾ? ಇಟ್ ಈಸ್ ನಾಟ್ ನೆಸಸರಿ ನಾವು ಅದೇ ರಂಗದಲ್ಲೇ ಇದು ಮಾಡಬೇಕು ಅಂತ. ಇವಾಗ ಸಚಿನ್ ಈಸ್ ನೋನ್ ಟು ಪ್ಲೇ ಕ್ರಿಕೆಟ್, ಚಟ್ರಿ ಈಸ್ ವೆರಿ ಗುಡ್ ಇನ್ ಫುಟ್ಬಾಲ್. ಸೊ ದಟ್ ಡಸಂಟ್ ಮೀನ್ ಸಚಿನ್ಗೆ ಹೋಗ್ಬಿಟ್ಟು ನೀವು ಯಾಕೆ ಫುಟ್ಬಾಲ್ ಆಡಲ್ಲ ಅಂತ ಕೇಳೋದು ತಪ್ಪು. ನಾನು ಹೇಳ್ತಾ ಇರೋದು ಕಲೆಯ ರಂಗದಲ್ಲಿ ಇರಬೇಕು ಅನ್ನೋದು ನಮ್ಮ ಆಸೆ ಆಗಿರೋದ್ರಿಂದ, ಟಿ ವಿ ಆಗಿರ್ಬೋದು, ನಾಟಕ ಆಗಿರ್ಬೋದು, ಸಿನಿಮಾ ಆಗಿರೋದು, ಭೇದ ಭಾವ ಮಾಡೋದಕ್ಕಾಗಲ್ಲ. ಯಾಕಂದರೆ ನಾನು 3ರಲ್ಲೂ ಕೆಲಸ ಮಾಡಿದ್ದೀನಿ. ಇವಾಗ ಡಿಜಿಟಲ್ ಯುಗದಲ್ಲಿ ಮೊಬೈಲಲ್ಲೂ ಇದ್ದೀನಿ. ಸೊ ಹಾಗಾಗಿ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಸ್ಟೇ ಇನ್ ದಿಸ್ ಫೀಲ್ಡ್, ನಾಟ್ ವಿಚ್ ಫಾರ್ಮ್. ಸಿನಿಮಾಗೆ ಹೋಗಬೇಕಾದ್ರೆ ನಿಮ್ಮ ಸ್ಟ್ರಗಲ್ ಹೆಂಗಿತ್ತು? ನೀವು ಒಂದು ಸಿನಿಮಾನ ಎಂಟ್ರಿ ಆಗಬೇಕು ಅನ್ನೋದು ತಂದೆಯವರ ಆಸೆ ಆಗಿತ್ತಾ, ನಿಮ್ಮ ಆಸೆ ಆಗಿತ್ತಾ? ಇಲ್ಲ, ನನಗೆ ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು ಅಂತ ನಂಗೆ ಆಸೆನೇ ಇರಲಿಲ್ಲ. ಐ ವಾಂಟೆಡ್ ಟು ಪರ್ಸ್ಯೂ ಮೈ ಸ್ಟಡೀಸ್ ಬಿಕಾಸ್ ಐ ವಾಸ್ ವೆರಿ ಗುಡ್ ಇನ್ ಸ್ಟಡೀಸ್. ತಂದೆ ಒಂದು ಸರಿ ಹೇಳಿದರು, ನೋಡು ನೀನು ಫೋರ್ಸ್ ಮಾಡಲ್ಲ ನಾನು ಸಿನಿಮಾ ಮಾಡು ಅಂತ, ಬಟ್ 3ನೇ ತಲೆಮಾರು ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್, ಸೊ ಟ್ರೈ ಮಾಡು ಅಂತಂದರು. ನಂಗೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿದೆ. ಬಟ್ ಅದ್ರ ಇಂಪಾರ್ಟೆನ್ಸ್ ಇವಾಗ ನಂಗೆ ಗೊತ್ತಾಗುತ್ತೆ. ಯಾಕಂದರೆ ನನ್ನ ಮಗ ನನ್ನ ಸಿನಿಮಾ GST ಮಾಡಿದ್ದಾನೆ. ಸೊ 4ನೇ ತಲೆಮಾರು, ದಟ್ಸ್ ಅ ರೆಕಾರ್ಡ್. ನಾನು ನನ್ನ ರಂಗದಲ್ಲಿ, ನನ್ನ ಒಂದು ಮಾಧ್ಯಮದಲ್ಲಿ ಆ್ಯಂಡ್ ರಿಯಾಲಿಟಿ ಶೋಗಳಲ್ಲಿ ಜನರಿಗೆ ಎಂಟರ್ಟೈನ್ ಮಾಡಬೇಕು ಅಂತ ಇದ್ದಿದ್ದು. ಅದರಿಂದ ಒಂದು ಮಟ್ಟಕ್ಕೆ ಜನರನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಸೊ ನೀವು ಮಾಡಿದ ಫಸ್ಟು ಟಿ ವಿ ಶೋ ನ್ಯೂಸ್ ಚಾನಲ್ ಶೋ ಆಗಿತ್ತು ಅಂತಕ್ಕಂಥದ್ದು ನಮ್ಮ ಒಂದು? ಇಲ್ಲ, ನಾನು ಮಾಡಿದ್ದು ಕೇಬಲ್ ನೆಟ್ವರ್ಕಲ್ಲಿ ಫಸ್ಟು ಆಟ ಆಡು ಅಂತ, ದಟ್ ವಾಸ್ ಕಾಲ್ಡ್. ಇಟ್ ವಾಸ್ ಅ ಸ್ಮಾಲ್ ಗೇಮ್ ಶೋ, ಚಿಕ್ಕದೊಂದು ಇದರಲ್ಲಿ ಮಾಡಿದ್ದು. ವೆರಿ ವೆರಿ ಸ್ಮಾಲ್ ಸ್ಟುಡಿಯೋ ಫಸ್ಟು ನಾನು ಮಾಡಿದ್ದದು.
ಆ್ಯಂಡ್ ಅದಾದಮೇಲೆ ಇಟ್ ಟುಕ್ ಆಫ್. ಸೊ ನೀವು ಟಿ ವಿ ಶೋಗಳನ್ನ ಮಾಡ್ತಿದ್ದಾಗ ಅಪ್ಪಾಜಿಯವರ ಒಂದು ಅಂದರೆ ಅವರ ಒಂದು ಅಭಿಪ್ರಾಯ ಏನಾಗಿತ್ತು? ಅವ್ರು ಯಾವ ರೀತಿಯಾಗಿ ಟಿ ವಿ ಶೋ ಮಾಡಿದಾಗ ನಮ್ಮ ತಂದೆ ಇರಲಿಲ್ಲ, ಸೀರಿಯಲ್ ಮಾಡಿದಾಗಿದ್ರು. ಸೊ ಕೃಷ್ಣ, ನೀವು ಕೂಡ ಕಲಾವಿದರು, ನೀವು ಕೂಡ ಸೀರಿಯಲ್ ಮೂಲಕವಾಗಿ ಹಾಗೇನೇ ನೃತ್ಯವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡ್ತೀರಾ. ಸೊ ನೀವು ಸೀರಿಯಲ್ಗೆ ಎಂಟ್ರಿ ಆದಂಥ ಬಗ್ಗೆ ಹೇಗೆ? ನಮ್ಮ ತಂದೆಯವರು ರಂಗಭೂಮಿ ಕಲಾವಿದರು. ಸೊ ಅವ್ರ ಜೊತೆಗೆ ನಾನು ತುಂಬ ಚಿಕ್ಕ ವಯಸ್ಸಿಂದನೇ ನಾಟಕಗಳೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೆ. 3rd ಸ್ಟ್ಯಾಂಡರ್ಡಲ್ಲಿದ್ದೆ ನಾನು ಫಸ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡುವಾಗ, ಅದು ನಮ್ಮ ತಂದೆ ಜೊತೆಲೆ. ಸೊ ಹಾಗಾಗಿ ಹಾಡ್ತಾ ಇದ್ದೆ ನಾನು. ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಕಲಿತೆ, ಸೀನಿಯರ್ವರೆಗೂ ಆಗಿತ್ತು. ಸೊ ಬಿ ಸುರೇಶ್ ಅಂಕಲ್ಲು ಸಿಂಗರ್ ಪ್ಲಸ್ ಅವರು ಆ್ಯಕ್ಟರ್ ಆಗಿರಬೇಕು ಅಂತ. ಸೊ ಅವರೆಲ್ಲ ನಮ್ಮ ಅಪ್ಪಂಗೆ ತುಂಬ ಕ್ಲೋಸ್ ಆಗಿರೋವಂಥ ಫ್ರೆಂಡ್ಸ್. ಸೊ ಹಾಗಾಗಿ ನಿನ್ನ ಮಗಳನ್ನೇ ಒಂದು ಆಡಿಷನ್ ಲುಕ್ ಟೆಸ್ಟ್ ಮಾಡೋಣ ಅಂತ ಹೇಳಿ ಲುಕ್ ಟೆಸ್ಟ್ ಎಲ್ಲ ಆಯಿತು. ಸೊ ಇನ್ನೊಂದು ವಾರದಲ್ಲೇ ನನಗೆ ಕಾಲ್ ಬಂತು. ಸೊ ಅದಕ್ಕೂ ಮುಂಚೆ ನಾನು ಸುಮಾರು ಸೀರಿಯಲ್ಗಳೆಲ್ಲ ಮಾಡಿದ್ದೆ, ಬಟ್ ನನಗೆ ತುಂಬ ಹೆಸರು ತಂದು ಕೊಟ್ಟಿದ್ದು ಅಂತಂದರೆ ಗುಪ್ತಗಾಮಿನಿ. ಈ ಒಂದು ಮಜಾ ಟಾಕೀಸ್ನ ಕಾನ್ಸೆಪ್ಟ್ ಹೇಗೆ ಶುರು ಆಯಿತು? ಬಿಗ್ ಬಾಸಲ್ಲಿದ್ದಾಗ ಶುರುವಾಗಿದ್ದು. ಅಲ್ಲಿ ಕೂತ್ಕೊಂಡಿದ್ದಾಗ ಅಲ್ಲಿ ತುಂಬ ಫ್ರೀ ಟೈಮ್ ಇರೋದು, ಯೂಸ್ ಟು ಹ್ಯಾವ್ ಲಾಟ್ ಆಫ್ ಫ್ರೀ ಟೈಮ್. ಸೊ ಕೂತ್ಕೊಂಡಿರ್ಬೇಕಂದ್ರೆ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಹಿಂದ್ಗಡೆ ಎಲ್ಲರೂ ಬರೋದು ಹೋಗೋದು ಎಲ್ಲ ಕಾಣೋದು ನನಗೆ. ಸೊ ಇಫ್ ಯು ಸಿ ದ ಫಸ್ಟ್ ಸೆಟ್, ಸೊ ಎಂಟ್ರಿ ಎಕ್ಸಿಟ್ ಎಲ್ಲ ಒಂದು ಐಡೆಂಟಿಕಲ್ ಫಾರ್ ದ ಬಿಗ್ ಬಾಸ್ ಮನೆ ನಾನಿದ್ದಿದ್ದು. ಸೊ ಈ ಥರದ್ದೆಲ್ಲ ಕೂತ್ಕೊಂಡು ನಾನೊಂದು ರೂಪರೇಷೆ ಹಾಕ್ಕೊಂಡೆ. ನೆಕ್ಸ್ಟ್ ಹೋಗಿದ ತಕ್ಷಣ ಏನು ಮಾಡ್ಬೋದು, ವಾಟ್ ಟು ಥಿಂಕ್ ಆಫ್. ಸೊ ದಟ್ ಟೈಮ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ, ಐಡಿಯೇಷನ್ಗಳು ಮಾಡಿಕೊಂಡು ಯಾರಿಗೂ ಗೊತ್ತಿಲ್ಲದೆ ಇರೋಂಗೆ ನಾನು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಬಿಗ್ ಬಾಸಲ್ಲಿದ್ದಾಗ. ಸೊ ನಾನು ಒಬ್ಬನೇ ಕೂತ್ಕೊಂಡು ಇಮ್ಯಾಜಿನ್ ಮಾಡಿಕೊಂಡು ಕ್ಯಾರೆಕ್ಟರೈಸೇಷನ್ಸು ಅದೆಲ್ಲ. ದೆನ್ ಶ್ವೇತಾ ವಾಸ್ ವೆರಿ ಕ್ಲೋಸ್ ಟು ಮೀ ಆ ಟೈಮಲ್ಲಿ. ಸೊ ಐ ಕ್ರಿಯೇಟೆಡ್ ಒನ್ ಕ್ಯಾರೆಕ್ಟರ್ ಫಾರ್ ಹರ್. ಸೊ ಅವಳನ್ನು ಅವ್ರ ಗಂಡ ರಾಣಿ ಅಂತ ಕರೆಯೋದು. ಸೊ ಹಾಗಾಗಿ ಅದೇ ಹೆಸರು ಕ್ಯಾರಿ ಮಾಡಿದೆ. ಸೊ ಒಂದಷ್ಟು ಇದು ತರಲೆಗಳನ್ನ ಆ್ಯಡ್ ಮಾಡಿಕೊಂಡು ವಿ ಸ್ಟಾರ್ಟೆಡ್ ಡೆವಲಪಿಂಗ್. ಆ್ಯಂಡ್ ಮಜಾ ಟಾಕೀಸು ಆಗಿದ್ದು ಇಟ್ ವಾಸ್ ಪ್ರೋಸೆಸ್. ದ ಬೆಸ್ಟ್ ಪಾರ್ಟ್ ಆಫ್ ಮಜಾ ಟಾಕೀಸ್ ಅಂದರೆ 2-3 ತಿಂಗಳು ನಾವು ಬರೀ ಸ್ಕ್ರಿಪ್ಟ್ ವರ್ಕು ಹುಡುಕ್ತಾ ಇದ್ವಿ. ಸ್ಕ್ರಿಪ್ಟ್ ರೈಟರ್ ಸಿಗ್ತಾಯಿಲ್ಲ, ಏನೋ ಮ್ಯಾಚ್ ಆಗ್ತಾಯಿಲ್ಲ, ಈ ಥರದ್ದೆಲ್ಲ ಆಯಿತು. ಇವಳಿಗೆ ಸ್ಕ್ಯಾನಿಂಗ್ ಕರ್ಕೊಂಡೋಗಿದ್ವಿ. ಸ್ಕ್ಯಾನಿಂಗ್ ಕರ್ಕೊಂಡೋದ್ರೆ ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಗೋ ಟು ದ ಡಾಕ್ಟರ್ ಅಂತಂದರು. ಅದೇನಕ್ಕೆ ಅಂತ ಗೊತ್ತಿಲ್ಲ. ಅವತ್ತು ಡಿಸೆಂಬರ್ 10th. ಸರಿ ಆಯಿತು ಅಂತ ಹೋದರೆ ಮೊದಲನೇ ಮಗ ಮಗು ಹುಟ್ಟುತ್ತೆ. ನಾನು ಫಸ್ಟ್ ಮಗುನ ಎತ್ಕೋತೀನಿ. ಐ ವಾಸ್ ಇನ್ ದ ಆಪ್ರೇಷನ್ ಥಿಯೇಟ್ರ್. ಎತ್ಕೊಂಡೆ, ಎಲ್ಲ ಕ್ಲೀನ್ ಮಾಡಿಕೊಟ್ರು. ದಟ್ಸ್ ಫೀಲ್ ಡಿಫ್ರೆಂಟು. ಬಂದು ಎಲ್ರಿಗೂ ತೋರಿಸ್ದೆ ಗಂಡು ಮಗು ಅಂದ್ಬಿಟ್ಟು. ಮತ್ತೆ ಡಾಕ್ಟರ್ ಹತ್ರ ಕೊಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಿಂಗೆ ಬಂದೆ. ಪರಮ್ ಸರ್ ಫೋನು, ಮಜಾ ಟಾಕೀಸ್ ಅಪ್ರೂವ್ಡ್ ಅಂತ. ನಾನು ಅಲ್ಲೇ ಅಂದ್ಕೊಂಡೆ ನನ್ನ ಮಗ ಹೊಡೆದ ಲಕ್ ನನಗೆ ಅಂತ. ಸೊ ನಾವು ಶುರು ಮಾಡಿದಾಗ 32 ಎಪಿಸೋಡ್ಸ್ಗೆ ಅಪ್ರೂವ್ ಆಗಿದ್ದು. 3ನೇ ವಾರ TRP ನೋಡ್ಬಿಟ್ಟು ದಿ ಅಪ್ರೂವ್ಡ್ ಅನದರ್ 94 ಎಪಿಸೋಡ್ಸ್. ಪ್ರತಿ ಸರ್ತಿ ಮಜಾ ಟಾಕೀಸ್ ಶೂಟಿಂಗ್ ಒಂದು ದಿನ ಮುಗಿಸ್ಕೊಂಡು ಬಂದರು ಅಂತಂದರೆ 2 days ರೆಸ್ಟ್ ಮಾಡೋದಕ್ಕೆ ಬೇಕಾಗಿತ್ತು. ಅಂದರೆ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಅವರ್ ನಿಂತು 2 ದಿನ ಬೇಕಾಗಿತ್ತು ಸುಧಾರಿಸ್ಕೊಳ್ಳೋದಕ್ಕೆ. ನಾವಿನ್ನೊಂದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗೋಣ. ಗ್ರೀಷ್ಮಾ ಅವ್ರನ್ನ ಇಷ್ಟು ಮುದ್ದಾದ ನಗುನ ನೋಡಿ ನೀವು ಬಿದ್ದಿದ್ದ ಹೇಗೆ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ನೀವು ಎಲ್ಲಿ ನೋಡಿದ್ದು ಗ್ರೀಷ್ಮಾ ಅವ್ರನ್ನ? ನಮ್ಮದು KTV ಅಂತ ಇದೆ ಅಸೋಸಿಯೇಷನ್. ಸೊ ಅಲ್ಲಿ ನಾನು ಕಲ್ಚರಲ್ ಸೆಕ್ರೆಟರಿ ಆಗಿದ್ದೆ. ಅಲ್ಲಿ ಒಂದು ಶೋ ಮಾಡಬೇಕು ಅಂತ TV 25 ಅಲ್ಲ, TV 25 ಬಳ್ಳಾರಿಲಿ. ಸೊ ಅಲ್ಲಿ ಶೋ ಮಾಡಬೇಕು ಅಂತ ಇದ್ದಾಗ ಶಿ ಹೆಡ್ ಕಮ್ ಟು ಅಲ್ಲಿ ಆ ಶೋ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ಸೊ ಅಲ್ಲಿ ಪರಿಚಯ ಆಗಿದ್ದು. ಸೊ ಆಮೇಲೆ ಬಳ್ಳಾರಿಲಿ 1 ಲಕ್ಷ ಜನ ಸೇರಿದರು. ನಮಗೆ ಟೆನ್ಷನ್ನು, ಹೆಂಗೆ ಇವ್ರನ್ನೆಲ್ಲ ಕಳಿಸೋದು ಅಂದರೆ ಅಲ್ಲಿ ಜನ ಎಂಟರ್ಟೈನ್ಮೆಂಟಿಗೆ ಬಂದುಬಿಟ್ರೆ ಹೋಗಲ್ಲ ಅವರು. ಸೊ ಹೆಂಗೆ ಕಳಿಸೋದು, ಹೆಂಗೆ ಮುಗಿಸೋದು ಕಾರ್ಯಕ್ರಮ ಅಂತ ಬಂದು ಇವಳು ಆಡಿದ್ರು. ಹಾಡು ಕೇಳ್ಬಿಟ್ಟು 1 ಲಕ್ಷ ಜನ ಹೋಗ್ಬಿಟ್ರು. ಡಿಸ್ಪರ್ಸ್. ನಾವು ಥ್ಯಾಂಕ್ಸ್ ಅಂತ ಹೇಳಿ ಅವ್ರಿಗೆ. ಸೊ ಅಲ್ಲಿಂದ ನಿಮ್ಮಿಬ್ಬರ ಪರಿಚಯ ಮತ್ತಷ್ಟು ಗಾಢ ಆಯ್ತಾ ಬಂತು? ಓಕೆ. ಕಂಪ್ಯಾಟಬಿಲಿಟಿ ಚೆನ್ನಾಗಿತ್ತು. ವಿ ಅಂಡರ್ಸ್ಟುಡ್ ಈಚ್ ಅದರ್. ಸೊ ಒಳ್ಳೆ ಫ್ರೆಂಡ್ಸ್ ಥರ ಇದ್ರಿ ಫಸ್ಟ್? ನೋ, ವಿ ವರ್ ವೆರಿ ನಾರ್ಮಲ್. ವಿ ಡಿಂಟ್ ಹ್ಯಾವ್ ಎನಿ ಐಡಿಯಾ. ಮಾತಾಡ್ತಾ ಇದ್ವಿ, ದಿನ ಫೋನಲ್ಲಿ ಮಾತಾಡ್ತಾ ಇದ್ವಿ. ವಿ ಯೂಸ್ ಟು ಮೀಟ್ ಅಪ್ ಆ ಥರದ್ದೆಲ್ಲ. ದೆನ್ ಸಡನ್ಲಿ ವಿ ಸ್ಟಾರ್ಟೆಡ್ ಗೆಟಿಂಗ್ ದಟ್ ಕ್ಲೋಸ್ನೆಸ್. ಇವ್ರ ತಂದೆ ತುಂಬ ಆರ್ಥೋಡಾಕ್ಸು. ಸೊ ಅದಕ್ಕೆ ನಾನು ಕೇಳ್ತಾ ಇದ್ದೆ ಹಿಂಗೆ ಏನು ಅಂತೆಲ್ಲ ಸುಮ್ಮನೆ ರೇಗಿಸ್ತಾ ಇದ್ದೆ. ದೆನ್ ಹೌದಾ, ಹಾಗಿದ್ರೆ ನಮ್ಮಮ್ಮ ಬಂದು ನಿಮ್ಮ ಅಪ್ಪನ ಹತ್ರ ಮಾತಾಡ್ತಾರೆ, ನಾನು ನೀನು ಮದುವೆ ಆಗ್ಬೋದು ಅಂತ. ನಾನು ಸಡನ್ನಾಗಿ ಇಟ್ ವಾಸ್ ಅ ಜೋಲ್ಟ್. ಇದೇನಿದು, ಐ ಲವ್ ಯೂನೂ ಹೇಳಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಮದುವೆ ಆಗೋಣ ಅಂತಂದಿದ್ದು ಅಂತ. ನಾನು ನಿಜವಾಗ್ಲೂ ಹೇಳ್ತಾ ಇದೆಯಾ ಅಂತ. ಯಾಕೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೋತೀಯ? ನಾನು ಜೋಕ್ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ. ನನ್ನ ಮನೆಗೆ ನೀನೇ ಕರೆಕ್ಟು ಅಂತ ಅನ್ನಿಸ್ತು. ಅದಕ್ಕೇ ಸರಿ, ನಂಗೆ ಸ್ವಲ್ಪ ಟೈಮ್ ಬೇಕು ಅಂತಾನೆ. ಆಯಿತು, ಕೊಡ್ತೀನಿ, 1 hour ಟೈಮ್ ಕೊಡ್ತೀನಿ, ಅಷ್ಟೊತ್ತಿಗೆ ನೀವು ಫೋನ್ ಮಾಡಿಬಿಟ್ಟು ನನಗೆ ಹ್ಞೂ ಅಂತ ಹೇಳಬೇಕು ಅಂತ. ನಾನು ಹ್ಞೂ ಅಂತ ಹೇಳಿದೆ.
ರಾಜರಾಜೇಶ್ವರಿ ನಗರ ಅಲ್ಲಿ ಅಲ್ಲೊಂದು ಜಾಗ ಇತ್ತು ಕ್ರೇಜಿ ಪಾರ್ಕ್ ಅಂತ. ಸೊ ಅಲ್ಲಿ ಮದುವೆ ಆದ್ವಿ. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಕ್ರೌಡ್. ತುಂಬ ಜನಕ್ಕೆ ಒಳಗೆ ಬರೋಕ್ಕಾಗದೆ ವಾಪಸ್ಸು ಹೊರಟೋಗಿದ್ದಾರೆ. ಇವಾಗ ಕೆಲವೊಂದು ಪ್ರಶ್ನೆಗಳಿದೆ, ಅದರಲ್ಲಿ ಯಾರು ಯಾರಿಗೆ ಓಟ್ ಹಾಕ್ತೀರಾ ಅಂತ ನೋಡೋದು. ಇಬ್ಬರಲ್ಲಿ ತುಂಬ ಫುಡ್ಡಿ ಯಾರು? ಫುಡ್ಡಿನಾ? ಓ ಹೌದಾ? ನಾನ್ ವೆಜ್. ನಾನ್ ವೆಜ್. ಫೇವ್ರೇಟ್ ಅಡ್ಡಗಳು ಯಾವುದು? ಅಡ್ಡ ಏನಿಲ್ಲ, ಮನೆಯೇ ನಮ್ಮ ಅಡ್ಡ. ತುಂಬ ಜಾಗಗಳು ಗೊತ್ತಿರುತ್ತೆ, ಅಲ್ಲಿಂದ ತರಿಸ್ಕೋತೀವಿ. ಸೊ ಹಾಗಾಗಿ ನಮ್ಮ ಮನೆಯೇ, ಆಚೆ ಹೋಗೋದು ತುಂಬ ಕಮ್ಮಿ, ವೆರಿ ರೇರ್. ಓಕೆ, ಗ್ರೀಷ್ಮ ಮಾಡುವಂಥ ಯಾವ ಫುಡ್? ಶಿ ಈಸ್ ಅಮೇಝಿಂಗ್ ಕುಕ್. ಆ್ಯಕ್ಚುಲಿ ಅವಳು ನನ್ನ ಮದುವೆಗೆ ಬಂದಾಗ ಶಿ ಡಿಡ್ ನಾಟ್ ನೋ ಹೌ ಟು ಪ್ರಿಪೇರ್ ನಾನ್ ವೆಜ್. ಅವಳು ಫಸ್ಟ್ ಸ್ಟಾರ್ಟಿಂಗ್ ನಾನ್ ವೆಜ್ ಕುಕ್ ಮಾಡೋದನ್ನ ಹೇಳ್ಕೊಟ್ಟಿದ್ದೆ ನಾನು. ಆಮೇಲೆ ಶಿ ಲರ್ನ್ಟ್ ಇಟ್ ವೆರಿ ವೆಲ್. ನೀವು ತುಂಬ ಒಳ್ಳೆ ಕುಕ್. ಹಾಂ, ಐ ಕುಕ್ ವೆಲ್. ನಮ್ಮಮ್ಮ ಆಮೇಲೆ ನಮ್ಮ ಆಂಟೀಸ್ ಒಂದಷ್ಟು ಜನ ಇದ್ದಾರೆ, ಅವರೆಲ್ಲ ತುಂಬ ಅದ್ಭುತವಾದ. ಆ್ಯಂಡ್ ಸೀ ಫುಡ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಚಿಕನ್ನು, ಮಟನ್ನು, ಬಿರಿಯಾನಿ, ಎವ್ರಿಥಿಂಗ್. ಶಿ ಡಸ್ ಆಲ್ಮೋಸ್ಟ್ ಎವ್ರಿಥಿಂಗ್. ಸೃಜಾ ಯಾವ್ದಾರು ಅಡುಗೆ ಮಾಡ್ಕೊಡ್ತಾನೆ, ಯಾವುದನ್ನು ತುಂಬ ಇಷ್ಟಪಟ್ಟು ಮಾಡಿಕೊಡಿ ಅಂತ ಕೇಳಿ ಇಸ್ಕೊತೀರಾ? ಮ್ಯಾಗಿ. ಓ, ಈಸಿ ಆಗೋಯ್ತಲ್ಲ. ನಾನು ಮಾಡೋದ್ರೆ ಯಾರು ಮಾಡೋಕ್ಕಾಗಲ್ಲ ಅಂತ. ಅದು ಗೊತ್ತಾ, ಅದೇನು ಅಂತಲೇ ಗೊತ್ತಿಲ್ಲ. ಬಟ್ ಯಾರು ಏನೇ ಟ್ರೈ ಮಾಡಲಿ ನಾನು ಮಾಡೋ ಫ್ಲೇವರ್ ಬರೋದೇ ಇಲ್ಲ. ಓಕೆ, ಸೊ ಎಕ್ಸ್ಟ್ರಾ ಅದಕ್ಕೆ ತರಕಾರಿ ಎಲ್ಲ ಹಾಕ್ತೀರಾ? ನಾನು ಹೇಳಲ್ಲ. ಏನು ಸೊ ಇಬ್ಬರಲ್ಲಿ 2 ದಿನ ಆದರೂ ಪರವಾಗಿಲ್ಲ, ಸ್ನಾನ ಮಾಡ್ದಾನೆ ಇದ್ರೂ ನಡೆಯುತ್ತೆ ಅನ್ನೋ ಅಂಥ ಮನಸ್ಥಿತಿ ಯಾರು? ಮೆನ್ ವಿಲ್ ಬಿ ಮೆನ್. ಯಾವ ಟೈಮಲ್ಲಿ 2 ದಿನ ಎಲ್ಲ ಸ್ನಾನ ಮಾಡ್ತಾ ಇರ್ತೀರಾ? ಎನಿ ಟೈಪ್ ದಬ್ಬಬೇಕು. ಓಕೆ, ಏನು ಬೆಳಗ್ಗೆ ಕೆಲಸ ಕಾರ್ಯ ಇಲ್ಲ ಅಂದರೆ ಆರಾಮಾಗಿ ಮನೇಲಿ ಕೂತ್ಕೊಂಡು ಜಿಮ್ಗೆ ಹೋಗಿ ಬಂದಮೇಲೆ ಸ್ನಾನ ಮಾಡ್ತೀವಿ. ಅದಕ್ಕೆ ಇವ್ರಿಗೆ ಬೆಳಗ್ಗೆನೇ ಎದ್ದಿರಬೇಕು, ಹಂಗೆ ಅವೆಲ್ಲ ಆಗಲ್ಲ ನಮಗೆ. ಆಮೇಲೆ ಯಾರನ್ನಾದರೂ ಕೇಳಿ, ಎಲ್ಲ ಗಂಡು ಮಕ್ಳಿಗೂ ಇದೊಂದೇ ಮೆಂಟಾಲಿಟಿ ಇರೋದು, ಆರಾಮಾಗಿರೋಣ, ಬೇಕು ಅಂದಾಗ ಮಾಡೋಣ. ಬೆಳಗ್ಗೆ ಎದ್ದು ಕೂತ್ಕೊಂಡು ಸಂಜೆ ಅಷ್ಟರಲ್ಲಿ ಹಿಂಗೆ ಆಗ್ಬಿಟ್ಟಿರ್ತಾರೆ. ಇವ್ರು ಬೆಳಗ್ಗೆ ಎಷ್ಟು ಫ್ರೆಶ್ ಇರ್ತಾರಲ್ಲ, ಸಂಜೆ ಜಿಮ್ಮಿಂದ ಬಂದರೆ ಗೊಗ್ಗಯ್ಯಗಳ ಥರ ಇರ್ತಾರೆ. ಆಯ್ತಾ? ನಾನು ಅದಕ್ಕೆ ಅಷ್ಟು ಶ್ರಮ ಪಟ್ಟಿರ್ತೀವಿ. ಹೌದು, ಬೆಳಗ್ಗೆಯಿಂದ. ನಾನು ಅದಕ್ಕೆ ಹೇಳೋದು, ಹೆಣ್ಮಕ್ಳು ಹೆಂಗೆ ಅಂದರೆ ಸಂಜೆ ದೀಪ ಹಚ್ಚಿದ ಮೇಲೆ ಬಾಗಿಲು ತೆಗ್ದಿರ್ಬೇಕಂದ್ರೆ ಲಕ್ಷ್ಮಿ ಬರ್ತಾಳಂತೆ. ಬಂದು ನೋಡಿದಾಗ ಈ ಮನೇಲಿ ನಾನು ಇರಬೇಕು ಅಂತ ಅನ್ನಿಸ್ಬೇಕಂತೆ. ಅದಕ್ಕೆ ಹೆಣ್ಮಕ್ಳು ಮಹಾಲಕ್ಷ್ಮಿ ಥರ ಡ್ರೆಸ್ ಆಗಿರಬೇಕು. ಹಾಂ, ಅದಕ್ಕೆ ಅದನ್ನ ಬಿಟ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಇವ್ರು ಹಿಂಗಿರ್ತಾರಲ್ಲ, ನಾವು ಫ್ರೆಶ್ ಆಗಿರ್ತೀವಿ. ಸೊ ಹಾಂ, ಲಕ್ಷ್ಮೀ ಬಾರಮ್ಮ, ವೆಲ್ಕಮ್ ಟು ಮೈ ಹೌಸ್, ಆಲ್ ಗುಡ್ ಲಕ್, ನಮ್ಮ ಮನೆಗೆ ಬನ್ನಿ ಅಂತ ವೆಲ್ಕಮ್ ಮಾಡ್ಕೋಬೇಕು. ಶಾಪಿಂಗ್ ಕ್ರೇಜ್ ಯಾರಿಗೆ ಜಾಸ್ತಿ ಇಬ್ಬರಲ್ಲಿ? ಅಗೇನ್ ತೋರಿಸಿ. ಶಾಪಿಂಗ್ ಕ್ರೇಜ್ ಇಬ್ರಿಗೂ ಇದೆ ಹಾಗಿದ್ರೆ. ನೀವು ನನ್ನ ಶಾಪಿಂಗ್ ಮನೇಲೇ ನಡೆಯೋದು. ಓಕೆ, ಅಂದರೆ ಆನ್ಲೈನ್ ಶಾಪಿಂಗ್ ಇಲ್ಲ, ಒಂದು 2-3 ಗಾಡೀಲಿ ತೊಗೊಂಬಂದ್ಬಿಡ್ತಾರೆ ಬಟ್ಟೆಗಳನ್ನ. ಸೊ ಇಲ್ಲೇ ಸೆಲೆಕ್ಟ್ ಮಾಡೋದು, ಇದು ಓಕೆ ಅಂತಂದರೆ ಇನ್ನು ಮಿಕ್ಕಿ ತೊಗೊಂಡ್ಬಿಡ್ತಾರೆ. ಬೆಲ್ಟು, ಶೂಸು, ಕ್ಯಾಪು ಎಲ್ಲ. ನಾನು ಆಚೆ ಕಡೆ ಹೋಗಿ ಶಾಪಿಂಗ್ ಮಾಡಿರೋದು ಸ್ವಲ್ಪ ಕಮ್ಮಿ. ಫಾರಿನ್ಗೆ ಹೋದಾಗ ಮಾತ್ರ ತುಂಬ ಅದ್ಭುತವಾಗಿ ಶಾಪಿಂಗ್. ಇವ್ರ ಜೊತೆ ಮಾತ್ರ ಶಾಪಿಂಗ್ ಹೋಗ್ಬಾರ್ದು. ಹೆಂಗೆ ಅಂದರೆ ಟಕ್ 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 ಅಂತ ಎಲ್ಲ ಎತ್ಕೊಂಡ್ಬಿಟ್ಟು ಹಾಕೊಂಡ್ಬಿಡೋದು ಬ್ಯಾಗ್ಗೆ. ನಾವೆಲ್ಲ ಟ್ರಯಲ್ ಮಾಡಬೇಕಲ್ಲ. ಇವರೆಲ್ಲ ಮುಗಿಸಿ ಎಲ್ಲ ಬಿಲ್ ಕೌಂಟರ್ ಹತ್ರ ಇರುವಾಗ ನಾನು ಇನ್ನೂ ಒಂದೇ ಒಂದು ತೊಗೊಂಡಿರ್ತೀನಿ. ನಾನು ನಂಬಲ್ಲ, ನೀವು ಒಂದು ಸೂಟ್ ಕೇಸ್ ಅಷ್ಟು ಶೂಸ್ಗಳೇ ಶಾಪ್ ಮಾಡ್ಕೊಂಬಂದೆ. ನೋಡಿದ್ದೆಲ್ಲ ಎತ್ಕೋ ಅದರಲ್ಲಿ ಏನು ಇದನ್ನ ಮಾಡ್ಕೊಂಡು ನಾನೇನು ತೊಗೊಳಕ್ಕೆ ಜಾಗನೇ ಇಲ್ಲ. ತೊಗೊಂಡ್ರು ಅಲ್ಲಿ ಓವರ್ ವೆಯ್ಟ್ ಆಗ ಏನಿಲ್ಲ ತೊಗೊಂಡಿದ್ಯಾ ನೀನು ಚೆನ್ನಾಗಿ. ಹಾಂ, ಆಮೇಲೆ ಇನ್ನೊಂದೇನು ಗೊತ್ತಾ, ನನ್ನ ಪಾಲಿಸಿ ಏನು ಅಂದರೆ, ಹೋದಾಗ ಶಾಪಿಂಗಿಗೆ ಟೈಮ್ ವೇಸ್ಟ್ ಮಾಡಬಾರ್ದು. ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್ ಟು ಸಿ, ಗೋ ಸ್ಪೆಂಡ್ ಟೈಮ್, ಈಟ್ ವೆಲ್. ನನ್ನ ಊಟ ತುಂಬ ಇಂಪಾರ್ಟೆಂಟ್ ನನಗೆ. ಒಳ್ಳೊಳ್ಳೆ ಊಟ ಮಾಡಬೇಕು ಅಂತ ಇವು ಒಂದೊಂದೇ ನೋಡಿಕೊಂಡು ಅದೆಲ್ಲ ನೋಡ್ಕೊಂಡು ಅಲ್ಲಿರೋದು ತೊಗೋಬೇಕು, ಬಂದು ಆಲ್ಟ್ರ್ ಮಾಡಿಸ್ಕೋಬೇಕು. ಅದಕ್ಕೆ ನಾನೇನು ಗೊತ್ತಾ ಮಾಡ್ಬಿಡ್ತಾ ಇದ್ದೆ, ನೀನು ನನ್ನ ಸವಾಸಕ್ಕೆ ಬರಬೇಡ, ನಿನ್ನ ಪಾಡಿಗೆ ನೀನು ಹೋಗಿ ಅಂದ್ಬಿಟ್ಟು ನನ್ನ ಫ್ರೆಂಡು ನಾನು ಇಬ್ಬರು ಹೋಗ್ಬಿಡ್ತಾ ಇದ್ವಿ. ಇವಳು ಮತ್ತು ನನ್ನ ಫ್ರೆಂಡ್ ಹೆಂಡತಿ ಅವರಿಬ್ಬರು ಶಾಪಿಂಗ್ ಹೋಗ್ಬಿಡೋರು. ಕರೆಕ್ಟಾಗಿತ್ತು, ಅವ್ರಿಗೆ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ಸೊ ಕೋಪ ಯಾರಿಗೆ ಬೇಗ ಬರುತ್ತೆ ಇಬ್ಬರಲ್ಲಿ? ಅವ್ರಿಗೇನೆ. ಸೊ ಕೋಪ ಬಂದ್ಬಿಟ್ಟಿದೆ ಈಗ ಸೃಜನ್ ಅವ್ರಿಗೆ ಅಂದರೆ, ಅದನ್ನು ತಣಿಸೋಕ್ಕೆ ನಿಮ್ಮ ಹತ್ರ ಇರೋವಂತಹ ಮಂತ್ರ ಯಾವುದು? ಒಳ್ಳೆ ಊಟ ಮಾಡಿಕೊಟ್ಬಿಡೋದು. ಊಟನೂ ಬೇಡ ಅಂತ ಹಿಂಗೆ ತಿರ್ಕೊಂಡು ನಾವೆಲ್ಲ ಇಲ್ಲ, ಅವೆಲ್ಲ ಸೀನ್ ಇಲ್ವಾ? ಆನ್ಸರ್ ಸೀನ್ ಇಲ್ಲ. ಅದು ಒಂದೊಂದು ಸತಿ ಕೋಪ ಮಾಡಿದಾಗ ಇವಾಗ ಕೋಪ ಬಂದಾಗ ಊಟ ಬೇಡ ಅಂತ ಎದ್ದೋಗ್ಬಿಟ್ಟಿರ್ತೀನಿ. ಆಮೇಲೆ ಬಂದು ಸಮಜಾಯಿಸಿ ಮಾಡ್ಕೊಂಡು ಊಟ ಮಾಡಿಸ್ತಾರೆ, ಅಷ್ಟೇ, ಇನ್ನೇನಿಲ್ಲ. ಗ್ರೀಷ್ಮ ಅವರೇ, ಹಸ್ಬೆಂಡ್ಸ್ ಸೆಲೆಬ್ರಿಟಿ ಆದರೆ ಹೆಣ್ಮಕ್ಳಿಗೆ ಒಂದು ಸಂಕಷ್ಟ ಇರುತ್ತೆ. ಏನಂದರೆ ನೋಡಿದವರೆಲ್ಲ ಇಷ್ಟಪಡ್ತಾ ಇರ್ತಾರೆ, ಲೈನ್ ಹೊಡಿತಾ ಇರ್ತಾರೆ ಅನ್ನೋ ಜಲಸ್ ಜಾಸ್ತಿ ಇರುತ್ತೆ. ಇಲ್ಲ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇತ್ತು ನನಗೆ. ಮಜಾ ಟಾಕೀಸ್ ಪಾಪ್ಯುಲರ್ ಆದಾಗ ಜನ ಅಂದರೆ ಹುಡುಗಿರು, ದೊಡ್ಡ ದೊಡ್ಡ ಹೆಂಗಸರು ಎಲ್ಲ ಬಂದು ಮಾತಾಡೋದು ಎಲ್ಲ ಮಾಡುವಾಗ ಅಂತ ಅನ್ಸೋದು. ಆಮೇಲೆ ಕಾಮನ್ ಆಗೋಯ್ತು, ಇಟ್ಸ್ ಓಕೆ ಅಂತ. ಯಾಕಂದರೆ ಐ ಹ್ಯಾವ್ ಮೇಡ್ ಅ ಮಾರ್ಕ್ ಇನ್ ಹಿಸ್ ಲೈಫ್. ಸೊ ನೀವು ಪ್ರೀತಿಯಿಂದ ಗ್ರೀಷ್ಮ ಅವ್ರನ್ನ ಏನಂತ ಕರಿತೀರಾ? ಗರಿ. ಗರಿ ಯಾಕೆ? ಗರಿ, ಗ್ರೀಷ್ಮ, ಗರಿ, ಗರಿ. ಓಕೆ, ಗ್ರೀಷ್ಮ ಅಂದರೆ ಗರಿ ಅಂತಾನೆ? ಇಲ್ಲ, ಗ್ರೀಷ್ಮ ಋತು. ಋತು, ಹೌದು, ಗ್ರೀಷ್ಮ ಋತು ಅಷ್ಟೇ. ಶಿ ಈಸ್ ಫೆದರ್ ಇನ್ ಮೈ ಕ್ಯಾಪ್. ಸೃಜನ್ ಅವ್ರನ್ನ ಏನಂತ ಕರಿತೀರಾ? ಕೃಷ್ಣ ಅನ್ಬೇಕು ನೀನು.
ಗರಿ ಇಟ್ಕೊಂಡಿರ್ತೀನಿ. ನೀವೇ ಹೇಳ್ಬಿಟ್ರೆ. ಸುಜಾ. ಇನ್ನು ಇಲ್ಲ ಇದು ಬೇರೆ ಹೋಗಲು ಬಾಯಿ ಮುಚ್ಕೊಂಡಿರಲು, ಎತ್ತಲೋ, ಸಾಕು ಹೋಗಲು, ಇದೆಲ್ಲ ಕರಿತೀಯಲ್ಲ ಅದೇ ಹೇಳು. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಾವು ಸೃಜನ ನಿಜನ ಮನೆಯಲ್ಲಿದ್ದೀವಿ. ಸೊ ಈ ಮನೆಯಲ್ಲಿ ಹೋಮ್ ಮಿನಿಸ್ಟರ್ ದರ್ಬಾರೇ ಜಾಸ್ತಿ ಅಂತ ಅನಿಸುತ್ತೆ. ಯಾಕಂತ ಅಂದರೆ ಇವಾಗ ನಾವು ಪರಿಚಯ ಮಾಡಿಸ್ತಾ ಇದ್ದೀನಿ, ಕನ್ನಡ ಚಿತ್ರರಂಗದ ಮೇರು ನಟಿ ಅಂತಲೇ ಹೇಳ್ಬೋದು. ಅಮ್ಮ ಆ್ಯಕ್ಟ್ ಮಾಡ್ತಾ ಇದ್ದರೆ ಎಲ್ಲ ರೀತಿಯಾದಂಥ ಮಿಕ್ಸ್ಚರ್ ಆಫ್ ಎಮೋಷನ್ಸ್ನು ಕೂಡ ನಾವು ನೋಡಿದ್ದೀವಿ. ಹಾಗೆ ಹಾಸ್ಯ ಕಲಾವಿದೆಯಾಗಿ ಕೂಡ ನಾವು ನೋಡಿದ್ದೀವಿ. ಸೊ ಗಿರ್ಜಮ್ಮ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗಿರ್ಜಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್ ಗಿರ್ಜಾ ಲೋಕೇಶ್. ಹಾಂ, ಡಾಕ್ಟರೇಟ್ ಪಡೆದಿರುವಂತಹ ಗಿರ್ಜಾ ಲೋಕೇಶ್ ಅವರು. ಎಸ್, ಡಾಕ್ಟರ್ ಗಿರಿಜಾ ಲೋಕೇಶ್ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡೋಣ. ಸೊ ಪೂಜಾ ಲೋಕೇಶ್ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ. ಈ ಮನೆಯ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು. ಸಾಕಷ್ಟು ಶೋಗಳೇನಿದೆ ಸೃಜಾ ಅವರ ಶೋ, ಅದರ ಹಿಂದಿನ ಒಂದು ಶಕ್ತಿ ಪೂಜಾ ಲೋಕೇಶ್ ಅವರು. ಸೊ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸೊ ಈ ಇಡೀ ಒಂದು ಫ್ರೇಮ್ನ ನೋಡೋಕ್ಕೆ ಬಹಳನೇ ಖುಷಿ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಕಲಾವಿದರು ನೀವು. ಹಾಗೇನೇ ಮನೆಯಲ್ಲಿರುವಂಥ ಚಿಕ್ಕ ಮಗುನೂ ಕೂಡ ಕಲಾವಿದರು ಅಂತಲೇ ಹೇಳ್ಬೋದು. ಸೊ ಎಷ್ಟು ಹೆಮ್ಮೆ ಅನಿಸುತ್ತೆ ಅಮ್ಮ, ಮೊದಲನೇದಾಗಿ ನಿಮ್ಮನ್ನು ಮಾತಾಡಿಸ್ಬೇಕಂದ್ರೆ ಎಷ್ಟು ನಿಮಗೆ ಖುಷಿ ಕೊಡುತ್ತೆ. ಯಾಕೆಂದರೆ ಕಲೆ ಅನ್ನೋದನ್ನು ನಾವು ನೋಡಿದಾಗ ಒಂದು ಜನ್ರೇಷನ್ಗೆ 2 ಜನ್ರೇಷನ್ಗೆ ಮರೆ ಆಗಿಬಿಡುತ್ತೆ. ಆದರೆ ಇವತ್ತು ಹುಟ್ಟಿರುವಂಥ ಮಗು ಕೂಡ ನಿಮ್ಮ ಮನೆಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಯೂಟ್ಯೂಬ್ ಮೂಲಕ ಕನ್ನಡ ಜನರ ಪ್ರತಿಯೊಂದು ಮನೆಗಳನ್ನು ತಲುಪ್ತಾರೆ. ಎಷ್ಟು ಖುಷಿ ಆಗುತ್ತೆ ಅದನ್ನು ನೋಡಿದಾಗ. ತುಂಬಾ ಖುಷಿ ಆಗುತ್ತೆ. ಆದರೆ ನಾನು ಇವ್ರಿಗೆ ಯಾರಿಗೂ ಅಂತಹ ಪ್ರೋತ್ಸಾಹ ಕೊಟ್ಟೇ ಇಲ್ಲ. ಓಕೆ. ಯಾಕೆಂದರೆ ಇವ್ರು ಯಾರೂ ಆರ್ಟಿಸ್ಟ್ ಆಗೋದು ನನಗಿಷ್ಟ ಇರಲಿಲ್ಲ. ಯಾಕೆಂದರೆ ಬದುಕು ತುಂಬ ದುಸ್ತರವಾಗಿರುತ್ತೆ. ಆರ್ಟಿಸ್ಟ್ ಬದುಕೆಲ್ಲ ನನ್ನ ನಾಟಕದಿಂದ ನೋಡ್ಕೊಂಡು ಬಂದಿದ್ದೀನಲ್ಲ, ನಾನು ಹೇಗೆ ಬಂದೆ ಅಂತಂದ್ಬಿಟ್ಟು. ಹೌದು. ಮತ್ತು ಲೋಕೇಶ್ ಅವರಾಗಿರ್ಬೋದು, ಅವ್ರ ತಂದೆ ಅಷ್ಟು ಒಂದು ಹೆಸರುವಾಸಿ ಆದವರು, ಕೊನೆ ಗಳಿಗೆಯಲ್ಲಿ ಹೇಗೆ ಅವರ ಮರಣ ಆಯಿತು ಅದೆಲ್ಲ ನೋಡ್ಕೊಂಡು ಬಂದಾಗ ಭಯ ಆಗ್ತಾಯಿತ್ತು. ಇವರು ಕಲೆನೇ ಆರಿಸ್ಕೊಂಡ್ರೆ ಏನಪ್ಪ ಇವ್ರ ಗತಿ ಅಂದ್ಬಿಟ್ಟು ನನ್ನ ಮಗಳು, ಅವಳು ಸಣ್ಣ ವಯಸ್ಸಿಂದಲೂ ಅವಳು ತುಂಬ ಇದು ಮಾಡ್ತಾಯಿದ್ಲು. ಏನೂ ಡಾನ್ಸರ್ ಆಗಬೇಕು, ಭರತನಾಟ್ಯ ಕಲಾವಿದೆ ಆಗಬೇಕು, ಆರ್ಟಿಸ್ಟ್ ಆಗಬೇಕು ಅಂತಲೇ ಅವಳ ಮನಸ್ಸಲ್ಲಿತ್ತು. ನನ್ನ ಮಗನಿಗೆ ಅದಿರಲೇ ಇರಲಿಲ್ಲ. ಅವನಿಗೆ ಆರ್ಟಿಸ್ಟ್ ಆಗಬೇಕು ಅನ್ನೋ ಒಂದು ಅವನ ಕನಸಲ್ಲೂ ಅವ್ನು ಅಂದ್ಕೊಂಡಿರಲಿಲ್ಲ. ಅವನು ಓದಬೇಕು ಅಂತ. ಎಷ್ಟು ಒಳ್ಳೆ ಸ್ಟೂಡೆಂಟ್ ಆಗಿದ್ದ ಅಂದರೆ ಅಷ್ಟು ಒಳ್ಳೆ ಸ್ಟೂಡೆಂಟ್ ಆಗಿದ್ದ ನನ್ನ ಮಗ. ಇವಳು ಮಾತ್ರ ನಮಗೆ ಹೇಳ್ದೆ ಕೇಳ್ದೇ ಅವ್ರ ಸ್ಕೂಲಲ್ಲೇ ಡಾನ್ಸಿಗೆ ಸೇರ್ಕೊಂಡ್ಬಿಟ್ಲು. ನಾನು ನೀನೇನೇ ಮಾಡು, ನಿಂದು ಇದು ಏನು SSLC ಆಗಬೇಕು, ಭರತನಾಟ್ಯದಲ್ಲಿ ರಂಗಪ್ರವೇಶ ಆಗಬೇಕು, ಇದೆರಡೂ ಆಗದೆ ನಾನು ನಿನ್ನ ಕಲೆಗೆ ಬಿಡೋದೇ ಇಲ್ಲ ಅಂತ ಹಠ ಮಾಡಿ ಓದಿಸಿ ಒಂದು ಪದವಿ, ಅವಳು BFA ಇದರಲ್ಲಿ ಓದಿದ್ದು. ಸೊ ಆ ಒಂದು ಪದವಿ ಕೊಟ್ಟು ಅವನೇನು ಚೆನ್ನಾಗೇ ಓದ್ತಾ ಇದ್ನಲ್ಲ. ಸೊ ಅವನ ಬಗ್ಗೆ ಏನೂ ನನಗಿದ್ದಿಲ್ಲ. ಆಮೇಲೆ ಅವನು ಕಾಲೇಜ್ಗೆ ಹೋಗಿದ್ಮೇಲೆ ಇದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀನಿ ಅದು ಇದು ಅಂದಾಗ ನನಗೆ ಗಾಬರಿ ಆಯಿತು. ಲೋಕೇಶ್ ಅವ್ರ ಹತ್ರ ಜಗಳ ಮಾಡ್ತಾಯಿದ್ದೀನಿ ನಾನು. ಏನು ನೀವು ಹುಡುಗಾಟ ಆಡ್ತಿದ್ದೀರಾ, ಓದಿಸೋದು ಬಿಟ್ಟು ನೀವು ಮಕ್ಕಳನ್ನ ಆರ್ಟಿಸ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ, ಅವರು ಏನೇನಾಗಬೇಕು ಅಂತ ಅವ್ರ ಹಣೆಯಲ್ಲಿ ಬರೆದಿದೆಯೋ ಅದನ್ನು ಅದಾಗಲಿ, ನಾವ್ಯಾಕೆ ತಡೆಯೋದು ಅಂತ ಅವ್ರ ತಂದೆ ಪ್ರೋತ್ಸಾಹ ಕೊಟ್ಟಿದ್ದು. ಅವನು ಸೀರಿಯಲಲ್ಲಿ ಇತಿಹಾಸ ಅಂತ, ನನ್ನ ಮಗ ಆಮೇಲೆ ಇತಿಹಾಸನೇ ನಿರ್ಮಾಣ ಮಾಡ್ದ. ಪ್ರೊಡಕ್ಷನ್ ಹೌಸ್ನ ಒಂದು ಪರಿಕಲ್ಪನೆ ಎಲ್ಲಿಂದ ಶುರು ಆಯಿತು? ಫಸ್ಟ್ ಯಾರ ಹತ್ರ ನೀವು ಡಿಸ್ಕಸ್? ಇದಕ್ಕೆ ಮೇನ್ ಕಾರಣಕರ್ತರು ನಮ್ಮಮ್ಮನೇ. ಯಾಕಂದರೆ ನನ್ನ ಹತ್ರ ಅವಾಗ ಒಂದು 2-3 ಲಕ್ಷ ಏನಾಯಿತು. ಕಾಸ್ಕೆ ಟಾಸ್ ಅನ್ನೋದೊಂದು ZTVಯಲ್ಲಿ ನನ್ನ ಫಸ್ಟ್ ಪ್ರೊಡಕ್ಷನ್ಗೆ ಅಪ್ರೂವಲ್ ಕೊಟ್ಟರು. ಸೊ ಗೌತಮ್ ಮಾಚಯ್ಯ ಆ್ಯಂಡ್ ಬಾಲರಾಜ್ ನಾಯ್ಡು ಇಬ್ಬರನ್ನ ನಾನು ಮರೆಯೋಕ್ಕಾಗಲ್ಲ. ಅವರು ಗೋ ಹೆಡ್ ಅಂತ ಅಂದಾಗ ನಾನೇನು ಅಂದ್ಕೊಂಡೆ, ಊಟ ತಿಂಡಿ ಖರ್ಚು ಅದೆಲ್ಲ ಇರುತ್ತೆ, ಆಮೇಲೆ ಚಾನಲಿಂದ ದುಡ್ಡು ಬಂದಮೇಲೆ ಎಲ್ಲ ಮಾಡ್ಕೋಬೋದು ಅಂತ. ಸೊ ಅಲ್ಲಿ ಅಂದರೆ ಮಾರನೇ ದಿನ ಶೂಟಿಂಗ್ ಇದೆಲ್ಲ ನಡೀತಾ ಇರುತ್ತೆ. ನನ್ನ ಪ್ರೊಡಕ್ಷನ್ ಮ್ಯಾನೇಜರು ಫೋನ್ ಮಾಡ್ಬಿಟ್ಟು, ಅಣ್ಣ ಒಂದು ಇದಕ್ಕೆ ಒಂದು 9 ಲಕ್ಷ ಬೇಕಣ್ಣ ಸೆಟ್ಗೆ ಅಂದ. ಸೆಟ್ಗೂ ನಾವು ಕೊಡ್ಬೇಕಾ ಅಂತ ಗೊತ್ತಿಲ್ವಲ್ಲ. 2-3 ಲಕ್ಷದಲ್ಲಿ 9 ಲಕ್ಷ ಅಂತ. ನಾನು ಏನು ಮಾಡಲಿ ಅಂದ್ಕೊಂಡು ಒಳ್ಳೆ ಬಾಲ ಸುಟ್ಟು ಬೆಕ್ಕಿನ ಥರ ಓಡಾಡ್ಕೊಂಡಿದ್ದೀನಿ, ಗೊತ್ತಾಗಿಲ್ಲ. ಬೆಳಗ್ಗೆ ನೋಡಿದ್ರೆ ನಮ್ಮಮ್ಮ ಕೇಳಿದ್ರು, ಏನಿಲ್ಲ ಬಿಡು ಅಂತ. ಯಾರನ್ನು ಕೇಳೋದು, ಏನು ಮಾಡೋದು? ಅಯ್ಯೋ ರಾಮನೇ, ಇದು ಒಳ್ಳೆ ಸಂಕಟ ಆಯ್ತಲ್ಲ ಪ್ರೊಡಕ್ಷನ್, ಏನು ಮಾಡಲಿ, ಫೋನ್ ಮಾಡಿಬಿಡ್ಲ ಚಾನಲ್ಗೆ ಅಂದ್ಕೊಂಡೆಲ್ಲ. ಸರಿ ಬೆಳಗ್ಗೆ ಎದ್ದಾಗ ನಮ್ಮಮ್ಮ ಕರೆದ್ರು ಬಾಯ್ಲಿ ಅಂತ. ಏನಂದರೆ ಬೆಡ್ ಮೇಲೆಲ್ಲ ಅವ್ರು ಒಡವೆ ಇಟ್ಟಿದ್ರು. ಹೋಗಿ ಪರವಾಗಿಲ್ಲ ಬ್ಯಾಂಕಲ್ಲಿಡು, ನನಗೆ ಗೊತ್ತು ನಿನಗೆ ಬೇಕು ಅಂತ ಅಂದರು. ನಾನು ಅದಕ್ಕೆ ಅವಾಗ ಹೇಳಿದೆ, ಈ 9 ಲಕ್ಷ ಬ್ಯಾಂಕಲ್ಲಿ ಇಡ್ತಾಯಿದ್ದೀನಿ, ಬಟ್ ಇದ್ರ ಋಣ ತೀರಿಸ್ತೀನಿ ನಿನಗೆ ಅಂದ್ಬಿಟ್ಟು ಅವರಿಗೆ ಅವತ್ತು ಹೇಳಿದ್ದು. ಅವತ್ತು ಆ ಒಡವೆ ಇಟ್ಟು ಶುರು ಮಾಡಿದ್ದು ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು. ಪೂಜಾ ಅವರೇ, ಅಮ್ಮನೇ ಹೇಳ್ತಾ ಇದ್ರು ನಾನೆಂತೂ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತ. ಸೃಜನ್ಗೆ ಸಪೋರ್ಟ್ ಮಾಡಲಿಲ್ಲ, ಗಂಡು ಮಗನಿಗೆ ಅಂದರೆ ಹೆಣ್ಮಗನಿಗೆ ಅಂತೂ ಸಪೋರ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಮಾಡೋದನ್ನು ತಪ್ಪಿಸೋಕೆ ರೆಡಿ ಇದ್ರು ಅಂತ ಅನಿಸುತ್ತೆ. ಸೊ ನಿಮ್ಮ ಒಂದು ಪ್ರಯತ್ನ ಹೇಗಿತ್ತು ಅಪ್ಪಾಜಿಯವ್ರನ್ನ ಅಮ್ಮನ್ನ ಒಪ್ಪಿಸಿ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗೋದಕ್ಕೆ?
ಇಲ್ಲ, ನನಗೆ ಆರ್ಟಿಸ್ಟ್ ಆಗದೆ ನೀವು ಬೇರೆ ಏನಾಗಿರ್ತಾ ಇದ್ರಿ ಅಂತ ಕೇಳಿದ್ರೆ ಅದಕ್ಕೆ ಒಂದು ಉತ್ತರನೇ ಇಲ್ಲ ನನ್ನ ಹತ್ರ. ಫಸ್ಟ್ ಸ್ಟೂಡೆಂಟ್ ಹೌದು, ತುಂಬ ನಂಗೆ ಇಷ್ಟನೇ ಇರ್ತಾ ಇರಲಿಲ್ಲ. ಓದು ಅಂತಂದರೆ ಓಡ್ತಾ ಇದ್ದೆ ನಾನು. ಟೋಟಲ್ ಆಪೋಸಿಟ್. ಆ್ಯಂಡ್ ಇವನ್ಗೆ ಯಾವಾಗ್ಲೂ ನೋಡು ಅವ್ನು ಹೆಂಗೆ ಓದ್ತಾನೆ, ನೋಡು ಹೆಂಗೆ ಓದ್ತಾನೆ ಅಂತ ನಾನು ಅವ್ನ ತಲೆ ಮೇಲೆ ಹೊಡೆದ್ಬಿಟ್ಟು ಹೋಗೋದು. ಓಕೆ, ನೀನು ಸ್ವಲ್ಪ ಕಮ್ಮಿ ಓದು, ನನಗೆ ಸ್ವಲ್ಪ ಬೈಗ್ಲ ಕಮ್ಮಿ ನಿನ್ನಿಂದ ನಾನು ಬೈಸ್ಕೊತಾ ಇದ್ದೀನಿ ಅಂತ. ಸೊ ಹಿ ವಾಸ್ ವೆರಿ ಗುಡ್. ನಾನು ಅಷ್ಟೇ ಆಪೋಸಿಟ್. ಬುಕ್ ಹಿಡ್ಕೊಂಡ್ರೆ ನಿದ್ದೆ ಬಂದ್ಬಿಡೋದು ನನಗೆ. ನಿಮಗೆ ನಂಬಿಕೆ ಈ ಮಾತಲ್ಲಿ ನಂಬಿಕೆ ಬರಲಿಲ್ಲ ಅಂದರೆ ಬೇಕಾದ್ರೆ ಮಾಸ್ ಕಾರ್ಡು ಇಟ್ಕೊಂಡಿದ್ವಿ. ನಾನು 7th ಸ್ಟ್ಯಾಂಡರ್ಡ್ವರೆಗೂ ನನಗೆ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕ್ ಬಿಟ್ಟು ಬೇರೆ ಗೊತ್ತಿಲ್ಲ. ಓಕೆ, ನಾನು ಅದಕ್ಕೆ ಆಪೋಸಿಟ್. ನಾನು ಲಾಸ್ಟ್ ರ್ಯಾಂಕೇ ಬರಬೇಕು. ನಾನು ಅಂದರೆ ಲಾಸ್ಟ್ ಏನಿರುತ್ತೋ ಅಲ್ಲಿ ಎಲ್ಲ ರೆಡ್ ಮಾರ್ಕ್ಸೇ ಇರೋದು. ಮಾಸ್ ಕಾರ್ಡಿಗೆ ಯಾರ ಹತ್ರ ಸೈನ್ ಹಾಕ್ಸ್ತಾ ಇದ್ರಿ? ಅಮ್ಮನ ಹತ್ರ? ಅದನ್ನು ಏನದು ಫೋರ್ಜರಿ ಮಾಡಿದ್ದಾಳೆ. ಅಮ್ಮನ ಹತ್ರ ಅಪ್ಪನ ಹತ್ರ ಅಂತ ನಾನು ಕೇಳಕ್ ಹೋಗ್ತಾ ಇದ್ದೀನಿ. ಇವರು ಇದು ಒಂದು ಆಪ್ಷನ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ, ಮರ್ತ್ಬಿಟ್ಟಿದೆ. ನನಗೆ ಅದು ತಪ್ಪು, ಹೇಳ್ಕೊಡ್ಬಾರ್ದು. ನಮ್ಮ ಮಕ್ಳಿಗೆ ನಾವೇ ಹೇಳ್ಕೊಟ್ಟಂಗಾಗುತ್ತೆ. ಬಟ್ ಇವ್ರ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು. ನಂಗೊಂದ್ಸಲ ಇವರು ಬರೆದು ಕೊಟ್ಟಿದ್ರು, ಏನೋ ಹೋಮ್ ವರ್ಕ್ ಬರ್ಕೊಟ್ಟಿದ್ರು. ಅದು ಯಾವ್ದು LKG UKG ನಾನು ಮುಗಿಸಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇವ್ರು ಬರ್ಕೊಟ್ಟಿದ್ರೆ ಟೀಚರ್ ನಾನು ಅಟ್ಕೊಂಡು ಸ್ಕೂಲಿಂದ ವಾಪಸ್ ಬಂದೆ. ಯಾಕೆ ಕಳ್ತಾ ಇದೀಯ ಅಂತಂದರೆ ಇನ್ಮೇಲೆ ನೀನು ಹೋಮ್ವರ್ಕ್ ಬರಿಬೇಡ ಅಂತ. ಏನು ಅಂತ ಅಂದರೆ ಪ್ಲೀಸ್ ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್ ಅಂತ ಹಾಕಿದ್ರು. ಸೊ ಅಷ್ಟು ಅದ್ಭುತವಾದ ಹ್ಯಾಂಡ್ ರೈಟಿಂಗ್ ಅಮ್ಮಂದು. ಸೊ ಹಂಗೂ ಹಿಂಗೂ ನೀವು ಒಪ್ಪಿಸ್ತೀರ ಮನೆಯಲ್ಲಿ. ಸೊ ಫಸ್ಟ್ ಮೂವಿನೇ ಪೂಜಾ ಮೂವಿ ನಿಮ್ಮದೇ ಹೆಸರಿನಲ್ಲಿ ಬರುತ್ತೆ. ಅಂದರೆ ಬೇಸಿಕಲಿ ನಿಮ್ಮ ಹುಟ್ಟು ಹೆಸರು ಶಿಲ್ಪಾ ಅಂತೇಳಿ, ಪೂಜಾ ಮೂವಿ ಆ ಮೂವಿಗೋಸ್ಕರ ನಿಮ್ಮ ಹೆಸರು ಬದಲಾವಣೆ ಮಾಡ್ಕೊಂಡು. ಹೌದು, ಶಿಲ್ಪಾ ಅನ್ನೋರು ಆಲ್ರೆಡಿ ಇದ್ದರು. ಆ್ಯಂಡ್ ತುಂಬ ಶಿ ವಾಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಹೀರೋಯಿನ್. ಸೊ ಅವರು ಆವಾಗ ಇದ್ದಿದ್ದರಿಂದ ಸೊ ಬೇರೆ ಯಾವುದು ಹೆಸರಿಡೋಣ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದಿದ್ದರಿಂದ ಹೇಗೂ ಟೈಟಲ್ ಆಲ್ರೆಡಿ ಅವ್ರು ಇಟ್ಬಿಟ್ಟಿದ್ರು. ಸೊ ಇದೇ ಹೆಸರಿಂದ ಯಾಕೆ ನಾವು ಏನು ನಾಮಕರಣ ಮಾಡಬಾರ್ದು ಅಂತ ಎರಡನೇ ನಾಮಕರಣ ಮಾಡಿ ಮತ್ತೆ ಪೂಜಾ ಅಂತ ಶುರುವಾಗಿದ್ದು. ಅದರಲ್ಲಿ ಒಂದು ಹಾಡು ಬರುತ್ತೆ. ಆ ಹಾಡಂತೂ ಯಾವಾಗ ಗುಂಗಕ್ಕೂ ಇಷ್ಟ ಆಗುತ್ತೆ. ಬಹಳನೇ ಅತ್ಯಾಪ್ತ ಅನ್ಸುತ್ತೆ. ಅದನ್ನ ಯಾವಾಗಲಾದ್ರು ಕೇಳಬೇಕು. ಅನುರಾಗ ಚೆಲ್ಲಿದಳು, ಅನುರಾಗ ಇವಾಗ ಟ್ರೆಂಡ್ ಹೃದಯ ನಗೆಲ್ಲಿದಳು. ಸೊ ನೀವು ಕೇಳ್ತಾ ಇರ್ತೀರಾ ಅವಾಗ? ನಂಗೆ ದಿನ ಬರುತ್ತೆ. ಯಾಕಂದ್ರೆ ಯಾರಾದ್ರೂ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸ್ತಾನೆ ಇರ್ತಾರೆ. ಸೊ ಇಟ್ಸ್ ನೈಸ್. ಆವಾಗ ಮಾಡಿದ್ದು ಇವಾಗ ಆ್ಯಂಡ್ ಎಷ್ಟೋ ಜನರು ಕಾಲರ್ ಟ್ಯೂನ್ ಆಗಿದೆ ಅದು. ನಾನು ಒಂದ್ಸಲ ಬ್ಯಾಂಕ್ಗೆ ಏನೋ ಹೋಗಿದ್ದೆ, ಅಲ್ಲಿ ವಾಚ್ಮ್ಯಾನ್ ಎಂಟರ್ ಆಗಿದ್ದೆ, ಈ ಹಾಡಾಕೊಂಡು ಕೂತಿದ್ರು. ಅವರಿಗೆ ಗೊತ್ತಿಲ್ಲ? ಇಲ್ಲ, ಗೊತ್ತು. ನಾನು ಬಂದ್ಮೇಲೆ ಹಾಡಾಕೊಂಡು ಕೂತಿದ್ರು. ಓಕೆ. ಸೊ ನಾನು ಒಂಥರ ವಿಯರ್ಡ್ ಅಂತ ಹಿಂಗೆ ನೋಡ್ತಾ ಇದ್ರೆ, ಮೇಡಮ್ ನನ್ನ ಫೇವ್ರೆಟ್ ಹಾಡು ಮೇಡಮ್, ಅದಕ್ಕೆ ಹಾಕ್ದೆ ನೀವು ಬಂದು. ಬಹಳಷ್ಟು ಜನದ ಫೇವ್ರೇಟ್ ಹಾಡು ಕೂಡ. ಕಂಡಿಡಿದ್ರ ಆ ಪೂಜಾನೇ ಈ ಪೂಜಾ ಅಂತ ಅವ್ರಂಗೆ ಶುರು ಮಾಡ್ತಾರೆ. ಸೃಜನ್ ಹಾಗೆ ನೀವು ಇಬ್ಬರೇ ಸಿಕ್ಕಿದಾಗ ಮಾತಾಡುವಂಥ, ಚರ್ಚೆ ಮಾಡುವಂಥ ವಿಚಾರ ಯಾವುದು? ಜಗಳ. ವಿ ಹ್ಯಾವ್ ಲಾಟ್ ಆಫ್ ಡಿಫರೆನ್ಸ್ ಆಫ್ ಒಪಿನಿಯನ್, ನೋ ಡೌಟ್ಸ್ ಅಬೌಟ್ ಇಟ್. ನನಗೆ ಸರಿ ಅನ್ಸಿದ್ದು ಆಕೆಗೆ ಅನ್ಸಲ್ಲ. ತುಂಬ ಒಳ್ಳೆ ವಿಷಯ ಅಂತಂದರೆ ಅವ್ರು ಜಗಳ ಮಾಡಿ ನೆಕ್ಸ್ಟ್ ಸೆಕೆಂಡ್ ಮರ್ತೋಗಿರ್ತಾರೆ. ಅಂದರೆ ಮರೆತುಬಿಟ್ಟು ಇಲ್ಲಿ ಕಾಮೆಂಟ್ ಟಾಕ್ ಏನೂ ಆಗಿಲ್ವೇನೋ ಅನ್ನೋ ಥರ ತುಂಬ ಆರಾಮಾಗೆ ಏನೇ ಏನು ತಿಂತೀಯ ಏನೋ ಬನ್ನಿ ಅಂತ ಅಂದ್ಬಿಟ್ಟು ಏನೂ ಆಗೇ ಇಲ್ವೇನೋ ಅನ್ನೋ ಥರ ಹಂಗೆ ಹೊಡೆದಾಡ್ಕೊಂಡಿರ್ತೀವಿ. ದಟ್ ಈಸ್ ಅ ವೆರಿ ಗುಡ್ ಥಿಂಗ್. ನಾನು ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಬರ್ತಾ ಇದೆ ಒಂಚೂರು. ನನ್ನ ಸೊಸೆನೂ ಅಷ್ಟೇಪ್ಪ ಆ ವಿಷಯದಲ್ಲಿ. ಏನೇ ಜಗಳ ಮಾಡಲಿ ನಾವು ಬೈಲಿ ಆ ಸಮಯದಲ್ಲಿ ಕೂಗಾಡ್ಕೋತೀವಿ. ಆಮೇಲೆ ಹೋಗ್ಬಿಟ್ಟು ಏನು ಕೊಡಲಿ ಮಮ್ಮಿ ಅಂತಾಳೆ ಅವಳು. ಏನು ಕೊಡಲಿ ಮಮ್ಮಿ, ಕುಡಿಯೋಕೆ ಏನು ಕೊಡಲಿ, ಅದ್ರ ಜೊತೆಲಿ ಏನಾದ್ರು ತಿನ್ನಕ್ಕೆ ಬೇಕಾ ಅಂತ ಕೇಳ್ದೆ. ಅಷ್ಟೇ, ಮರ್ತೇ ಹೋಗಿರುತ್ತೆ. ಆ್ಯಕ್ಟಿಂಗ್ ವಿಚಾರವಾಗಿ ಯಾವ ರೀತಿಯಾದಂಥ ಒಂದಷ್ಟು ಅಂದರೆ ಸಲಹೆಗಳನ್ನ ಕೊಡ್ತಾ ಇದ್ರ ಸರ್? ಇಲ್ಲ, ಕೊಟ್ಟೇ ಇಲ್ಲ ನಮಗೆ. ನಾವು ಮಾತಾಡ್ಕೊಂಡು ಇಲ್ಲ. ಅವರು ಒಂದೊಂದು ಪಾತ್ರಗಳು ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯೇ ಇರೋದಲ್ವಾ, ಅದನ್ನು ಹೇಗೆ ತಯಾರು ಮಾಡ್ಕೋತಾ ಇದ್ರು ಅವರು ಅಂತ. ಅಲ್ಲಿ ಶಿವಾಜಿನಗರ ಮನೇಲಿರಬೇಕಾದ್ರೆ ಒಂದು ದೊಡ್ಡ ಕಿಟಕಿ ಇರೋದು, ಒಂದು ಸಿಗ್ರೆಟ್ ಇಟ್ಕೊಂಡು ಸೇದ್ಕೊಂಡು ಆ ಕಿಟಕಿ ಹತ್ರ ನಿಂತ್ಕೊಳ್ಳೋರು. ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅವರು ತುಂಬ ಏಕಾಂತ ಪ್ರಿಯ. ಅವರು ಸುಮ್ಮನೆ ನಾನು ಬಡ ಅಂತ ಮಾತಾಡೋಕ್ಕೆ, ಅವರು ಮಾತಾಡ್ದೇ ಇರೋಕ್ಕೆ. ಸೊ ಹಾಗಾಗಿ ನಾವು ಆ ಸಮಯದಲ್ಲಿ ಹೋಗ್ತಾನೂ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಸೊ ಸಿಗ್ರೆಟ್ ಸೇದ್ಕೊಂಡು ನಿಂತ್ಕೊಂಡು ನೋಡಿದ್ರೆ ಆ ಗೆಂಡೆ ತಿಮ್ಮ ಆಗಿರ್ಬೋದು. ನನಗೆ ಎಲ್ಲದಕ್ಕಿಂತ ತುಂಬ ಇಷ್ಟ ಅಂದರೆ ಇದು ಬ್ಯಾಂಕರ್ ಮಾರ್ಗಯ್ಯ ಅಪ್ಪ. ಅದರಲ್ಲಿ ಆ ವಯಸ್ಸಾಗೋ ಇದನ್ನು ಮುಖಭಾವದಲ್ಲಿ ತೋರಿಸ್ತಾರೆ ನೋಡಿ. ಅವ್ರಿಗೆ ವಯಸ್ಸಾಗಿದೆ ನನಗೆ ಅನ್ನೋದನ್ನು ತೋರಿಸ್ತಾರೆ ಒಂದು ಶಾರ್ಟು.
ನೀನು ಅದು ಜ್ಞಾಪಕ ಇದೆಯೋ ಇಲ್ವೋ ಹಬ್ಬ ಅವಾಗ ಅಂದ್ಕೊಂಡೆ ನಾನು ಲೋಕೇಶ್ ಹಬ್ಬ ಇಂಥ ನಟನ ಅಂತ ಅದು ನನಗೆ ತುಂಬ ಇಷ್ಟ ಅದು ಅಂತ ಒಂದು ಚಿತ್ರ ಅದು. ಆಮೇಲೆ ಪಂಚಾಕ್ಷರಿ ಗವಾಯಿ ಆಗಿರ್ಬೋದು, ಅವ್ರು ಮಾಡಿರೋ ಪಾತ್ರ ಎಲ್ಲ ಬೇರೆ ಬೇರೆ ಥರದ್ದೇ. ಲೋಕೇಶ್ ಮಾಡ್ತಿದ್ದಾರೆ ಇದು ಅಂತ ಅನಿಸ್ತಾ ಇಲ್ಲ, ಆ ಪಾತ್ರ ಅವ್ರು ಆಗ್ತಾಯಿದ್ರು. ಇನ್ನೊಂದು ನಮ್ಮ ಅಪ್ಪನಿಗೆ ಮೈಸೂರಿಂದ ಬರ್ತಾ ಇರಬೇಕಾದ್ರೆ ಒಬ್ಬ ಅಂಬಾಸಿಡರ್ ಕಾರ್ ಡ್ರೈವರು ಶೂಟಿಂಗ್ ಎಲ್ಲ ಮುಗಿದಾಗ ಅವಾಗೆಲ್ಲ ನೈಟ್ ಜರ್ನಿ ಮಾಡೋರಲ್ಲ, ಅವಾಗ ಕೇಳಿದ್ರಂತೆ, ಸರ್ ಎಷ್ಟು ಸಿನಿಮಾ ಮಾಡಿದ್ದೀರಾ ಸರ್ ನೀವು? ಅದಕ್ಕೆ ಗೊತ್ತಿಲ್ಲಪ್ಪ, ಲೆಕ್ಕ ಇಟ್ಟಿಲ್ಲ. ಏನು ಸರ್ ಇಷ್ಟು ವರ್ಷದಿಂದ ಸಿನಿಮಾಗಳು ಮಾಡ್ತಿದ್ದೀರಾ, ಲೆಕ್ಕ ಇಟ್ಟಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಮೈಸೂರಿಂದ ಹೊರಟು ಗಿದ್ದೂರು ಎಲ್ಲ ಕ್ರಾಸ್ ಮಾಡಿಕೊಂಡು ರಾಮನಗರ ಹತ್ರ ಬಂದ್ರಂತೆ. ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಿದ್ಯಪ್ಪ ನೀನು? ಸರ್ ಒಂದು 10 ವರ್ಷದ ಮೇಲೆ ಆಗಿದೆ. ಎಷ್ಟು ಕಿಲೋಮೀಟ್ರ್ ಓಡಿಸಿದ್ಯಾ ನೀನು? ಯಾಕೆ ಸರ್? ಎಷ್ಟು ಕಿಲೋಮೀಟ್ರ್ ಓಡಿಸಿದ್ಯಾ ಹೇಳು? ಸರ್ ಗೊತ್ತಿಲ್ಲ ಸರ್. ನಾನು ಲೆಕ್ಕ ಇಡಬೇಕು, ನೀನು ಲೆಕ್ಕ ಇಡಬಾರ್ದಾ? ನನ್ನ ಕೆಲಸ ನಂದು, ನಿನ್ನ ಕೆಲಸ ನಿಂದು, ಇಬ್ಬರು ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಲೆಕ್ಕ ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತ. ಸೊ ಇವಾಗ ಡೈರೆಕ್ಷನ್, ಸೊ GST ಅಂತ ಸಿನಿಮಾಗೆ ಹೆಸರು ಕೂಡ ಇಟ್ಟಿದ್ದೀರಾ. ಸೊ ನಾವು ಕಟ್ತಾ ಇರುವಂತಹ ತೆರಿಗೆ GSTಗೂ ಸಿನಿಮಾದಲ್ಲಿರುವಂತಹ GST ಹೆಸರಿಗೂ ಸಂಬಂಧ ಇಲ್ಲ. ನಮ್ಮದು ಟ್ಯಾಕ್ಸ್ ಫ್ರೀ, ಓಕೆ. 100% ಎಂಟರ್ಟೈನ್ಮೆಂಟು. GST ಅಂದರೆ ಆ್ಯಕ್ಚುಲಿ ಇವಾಗ ಮಾರ್ಕೆಟಿಂಗ್ಗೆ ನಾವು ಅದನ್ನು ಗೋ ಸಿ ಇನ್ ಥಿಯೇಟ್ರ್ ಅಂತ ಇಟ್ಟಿದ್ದೀವಿ GST, ಬಟ್ ಆ್ಯಕ್ಚುಲಿ ಅದು ಗೋಸ್ಟ್ ಇನ್ ಟ್ರಬಲ್. ಸೊ ಗೋ ಸಿ ಇನ್ ಥಿಯೇಟ್ರಿಗೆ ಬಂದಮೇಲೆ ಗೊತ್ತಾಗುತ್ತೆ ಕತೆ ಏನು ಅಂತ. ಸೊ ಹಾಗಾಗಿ ಇಟ್ ಈಸ್ ಗೋಸ್ಟ್ ಇನ್ ಟ್ರಬಲ್. ಅದರಲ್ಲಿ ನಮ್ಮಮ್ಮನೂ ದೇವೂದ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ನನ್ನ ಮಗನೂ ದೇವೂದ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹಿಂಗೆ ನಗ್ತಾ ಇದ್ರ ಅಮ್ಮ. ಸೊ ಇಟ್ಸ್ ಅ ವೆರಿ ಯುನೀಕ್ ಕಾನ್ಸೆಪ್ಟ್. ಆಮೇಲೆ ಇನ್ನೊಂದೇನೆಂದರೆ, ಒಂದು ಕಾನ್ಫಿಡೆನ್ಸ್ ಏನಂದರೆ, ಒಂದು ಸಿನಿಮಾ ಶುರುನಲ್ಲಿ ಏನಾಗುತ್ತೆ, ಹೆಂಗೆ ಹೋಗುತ್ತೆ, ಸೆಕೆಂಡ್ ಹಾಫು ನೀವು ಯಾವ ಮಟ್ಟಕ್ಕೆ ಜನರನ್ನ ಎಂಟರ್ಟೈನ್ ಮಾಡ್ತೀರಾ ಅದು ಸಸ್ಟೈನ್ ಆಗುತ್ತೆ. ಯಾಕಂದರೆ ಎಷ್ಟೇ ಸಿನಿಮಾ, ಎಷ್ಟೇ ಸ್ಟಾರ್ಟಿಂಗಲ್ಲಿ ಏನೇ ಚೆನ್ನಾಗಿದ್ರು ನಿಮ್ಮ ಮನಸ್ಸಲ್ಲಿ ಉಳಿಯೋದು ಕ್ಲೈಮ್ಯಾಕ್ಸನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡು ಅದನ್ನು ಮಾಡಿರುವಂಥ ಆ್ಯಂಡ್ ಕಂಪ್ಲೀಟ್ ಎಂಟರ್ಟೈನರ್. ಇಟ್ ಈಸ್ ನಾಟ್ ಅ ಹಾರರ್ ಫಿಲ್ಮ್, ಇಟ್ ಇಸ್ ಹಾರರ್ ಕಾಮಿಡಿ. ಸೊ ಕಂಪ್ಲೀಟ್ ಮಜಾ ಇದೆ. ಸೊ GSTನಲ್ಲಿ ಮಗ ಆ್ಯಕ್ಟ್ ಮಾಡ್ತಿರೋದ್ರ ಮೂಲಕವಾಗಿ 4ನೇ ತಲೆಮಾರು ಸಿನಿರಂಗಕ್ಕೆ ಎಂಟ್ರಿ ಆದಂಗಾಗಿದೆ. ಇದೊಂಥರ ವರ್ಲ್ಡ್ ರೆಕಾರ್ಡ್ ಥರ. ಹೌದು. ಸೊ ಎಷ್ಟು ಖುಷಿ ಇದೆ. ಸೊ ಈ ಒಂದು ರೆಕಾರ್ಡ್ ಆಗಲಿ ಅಂತಲೇ ಮಗನೇನಾರು ಆಯ್ತು? ಇಲ್ಲ, ಇದು ನಮಗೆ ಗೊತ್ತಿರಲಿಲ್ಲ. ಕ್ಯಾಸ್ಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದೆ, ಎಲ್ಲ ಮಾಡಿ ಮುಗಿಸ್ಕೊಂಡು ಸುಮ್ಮನೆ ಕೂತ್ಕೊಂಡು ನಾಳೆ ಅಥವಾ ನಾಡಿದ್ದು ಮುಹೂರ್ತ ಇತ್ತು, ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ವಿ ಏನೇನು ಅಂತ. ಇದು ತಲೆಯಲ್ಲೇ ಇಲ್ಲ. ನನ್ನ ಸ್ನೇಹಿತರೊಬ್ರು ಇದ್ದಾರೆ, ಜರ್ನಲಿಸ್ಟರು, ಸುಬ್ಬು ಸರ್, ಅವರು ಬಂದ್ಬಿಟ್ಟು, ನಿನಗೊಂದು ವಿಷಯ ಗೊತ್ತಾ ಸುಜಾ ಅಂತ. ಏನು ಸರ್ ಅಂತಂದೆ. ಥಿಂಕ್ ಮಾಡಿ ಈ ಥರದ ಆ್ಯಂಗಲಲ್ಲಿ ಅಂತಂದಾಗ ನಮ್ಗೆ ಆವಾಗ ಗೊತ್ತಾಗಿದ್ದು, ಕರೆಕ್ಟ್ ಅಲ್ವಾ ಇದು. ತಾತ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರು, ಮಗನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಭಕ್ತ ಪ್ರಹ್ಲಾದ. ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರು ಭುಜಂಗನಾಥ ಶಾವತಾರ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರು ಫಾರ್ GST ನನ್ನ ಮಗನ್ನ ಮಾಡಿಸಿದ್ದು. ಸೊ ಇದರಲ್ಲಿ ಡೈರೆಕ್ಷನ್ನು ಇದೆಲ್ಲ ಬಂದು ಇದು ಮಾಡಿ 4ನೇ ಥರ ಈ ಪ್ಯಾರಾಮೀಟರ್ಸಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ, ಒಂದು ಹಿಂದಿಲಿ ಆಗಿರಬಹುದು ಅಂತ. ಹಿಂದಿಲಿ 4 ತಲೆಮಾರು ಬಂದಿದೆ, ಆದರೆ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರು ಇಂಟ್ರೊಡ್ಯೂಸಿಂಗ್ ದ ಸನ್ ಬಂದಿಲ್ಲ. ಇನ್ನು ಸೌತ್ ಇಂಡಿಯಲ್ಲಿ ಬಂತು ಅಂದರೆ ನಮ್ಮ ಕನ್ನಡದಲ್ಲಿ ಇದು ಆಗಿಲ್ಲ ಮುಂಚೆ. ಇನ್ನು ಹುಡುಕ್ಬೇಕು ಅಂದರೆ ತೆಲುಗಲ್ಲಿ ಆಗಿಲ್ಲ, ತಮಿಳಲ್ಲಿ ಆಗಿಲ್ಲ, ಮಲಯಾಳಂ ಆಗಿಲ್ಲ. ಈ 4-5 ಭಾಷೆಗಳಲ್ಲಿ ಆಗಿಲ್ಲ ಅಂದರೆ ಇಡೀ ಜಗತ್ತಲ್ಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಒಂದು ನಮ್ಮ ಹೋಪು. ಯಾಕಂದರೆ ತಲೆಮಾರುಗಳು ಸಿನಿಮಾ ಮಾಡ್ಕೊಂಡು ಬಂದಿರೋದು ಕಮ್ಮಿ. ಇಲ್ಲ ಸರ್, ಇದ್ರ ಬಗ್ಗೆ ಒಂದು ಡೀಟೇಲ್ ರಿಸರ್ಚ್ ಮಾಡೋಣ. ಕನ್ನಡದಲ್ಲಂತೂ ಮೊದಲು, ಅದಂತೂ ನೋ ಡೌಟ್ಸ್. 4ನೇ ತಲೆಮಾರು ಅನ್ನೋದು ದೊಡ್ಡ ವಿಚಾರ. ಸೊ GST ಮುಖಾಂತರ ಇಟ್ ಶುಡ್ ಬಿ ಸಮ್ ಮಿರಾಕಲ್. ಹೌದು, ಏನು ಅನ್ನಿಸ್ತು ನಿಮಗೆ GST ಪಿಕ್ಚರ್ ನೋಡ್ಬಿಟ್ಟು? ಏನು ಹೇಳಪ್ಪ, ನನ್ನ ಪಾತ್ರ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು. ಕೊಟ್ಟಿರೋದೇ ಜಾಸ್ತಿ. ಇನ್ನೊಂದು ಸ್ವಲ್ಪ ಎಲ್ಲ ಮಾಡಬೇಕಾಗಿತ್ತು. ನನ್ನ ಪಾತ್ರ ಸ್ವಲ್ಪ ಕಡಿಮೆ ಆಗಿಬಿಟ್ಟು ಅಷ್ಟೇ. ನನಗೆ ಎಲ್ಲ ಕಲಾವಿದ್ರದ್ದು ಆಸೆ ಹಿಂಗೆ ಇರುತ್ತೆ, ಹಾಗಾಗಿ ಇದನ್ನೇ ಹೇಳ್ತಾ ಇದ್ದಾರೆ ಮೇಡಮ್ ಕೂಡ. ಅಪ್ಪಾಜಿ ಅವರು ಸಾಮಾನ್ಯವಾಗಿ ನೀವು ಸಿನಿಮಾ ರಂಗಕ್ಕೆ ಬಂದಾಗ ನೋಡಿದ್ರು, ಆದರೆ ನೀವು TV ಚಾನೆಲ್ಗಳ ಮೂಲಕವಾಗಿ ಪ್ರೊಡಕ್ಷನ್ ಮಾಡಿ ಇಷ್ಟೊಂದೆಲ್ಲ ಯಶಸ್ಸನ್ನು ಗಳಿಸುವಂಥ ಟೈಮ್ನಲ್ಲಿ ನಿಮ್ಮ ಯಶಸ್ಸನ್ನು ನೋಡಲಿಕ್ಕೆ ಅವ್ರು ಇರಲಿಲ್ಲ. ಆ ಕೊರಗಿದೆಯಾ ನಿಮಗೆ? ಇಲ್ಲ, ಕೊರಗಿಲ್ಲ. ನಮ್ಮ 2 ಮಕ್ಕಳಿದ್ದಾವೆ. ಅದು ನಮ್ಮಪ್ಪ ನಮ್ಮ ತಾತ ಅಂತಲೇ ಹೇಳೋದು ನಾನು. ಅವ್ರ ಕಣ್ಣಲ್ಲಿ ಅವ್ರು ನೋಡ್ತಾ ಇದ್ದಾರೆ ಅಂತ. ಆಮೇಲೆ ಲೋಕೇಶ್ ಪ್ರೊಡಕ್ಷನ್ಸ್ ಅಂತ ಇಟ್ಟ ಮೇಲೆ ಅದು ಅವರೇ ದುಡಿತಾ ಇರೋದು, ಅದು ನಾವಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ತುಂಬ ಸ್ಟ್ರಾಂಗ್ ಬಿಲೀವ್ಸ್ ಇರುತ್ತೆ. ನನಗೆ ಈ ಮನೆಯಲ್ಲಿ ಅವರೆಲ್ಲ ಇದ್ದಾರೆ ಅನ್ನೋ ನಂಬಿಕೆನೇ ನನಗಿರೋದು. ಸೊ ಹಾಗಾಗಿ ಇಟ್ಸ್ ಅ ಬಿಲೀಫ್ ಆ್ಯಂಡ್ ಈಸ್ ಆಲ್ವೇಸ್ ವಿತ್ ಅಸ್.
ಲೋಕೇಶ್ ಅವ್ರು ನನ್ನಿಂದ ದೂರ ಹೋಗಿದ್ದಾರೆ ಅಂತ ನಾನು ಅಂದ್ಕೊಂಡೇ ಇಲ್ಲ, ಯಾವತ್ತೂ ಅಂದ್ಕೊಂಡಿಲ್ಲ. ಮತ್ತು ಆ ಮಕ್ಕಳ ಮುಖಾಂತರ ಅಂತೂ ಇರೋದಂತೂ ಗ್ಯಾರಂಟಿ. ನವರಾತ್ರಿ ನಡೀತಾ ಇದೆ, ದಸರಾ ಹಬ್ಬ, ನವಗ್ರಹ ಮೂವಿ ಬಗ್ಗೆ ನೀವು ಸಿಕ್ತಾಗ ಮಾತಾಡ್ದೇ ಇದ್ರೆ ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ. ನಾವು ಒಂದು ಪಿಕ್ಚರ್ ಮಾಡ್ತಾಯಿದ್ವಿ, ಅದರಲ್ಲಿ ಅವನು ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ದ ದಿನಕರು. ದರ್ಶನ್ ಅಂತಲೇ ಪಿಕ್ಚರ್ ಅದರಲ್ಲಿ ನಾನು ಹೀರೋ, ದರ್ಶನ್ ವಿಲ್ಲನ್ ನೆಗೆಟಿವ್ ಶೇರ್ ಮಾಡಿದ್ದು. ಸೊ ಅವಾಗ ಇದು ಮಾಡಬೇಕಾದ್ರೆ ರಾತ್ರಿ ಒಂದು ದಿನ ಕೂತಿರ್ಬೇಕಾದ್ರೆ ನಂಗೆ ಇದೊಂದು ಐಡಿಯಾ ಇದೆ ಕಣೋ ಅಂತ ಅಂದಿದ್ದ ದಿನಕರು. ಏನು ಅಂದರೆ ಇಲ್ಲ 9 ಜನ ವಿಲ್ಲನ್ ಮಕ್ಕಳನ್ನ ಹಾಕ್ಕೊಂಡು ನಾವು ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಆವಾಗಲೂ ಹೇಳಿದ್ದ ನಾನು, ಆಮೇಲೆ ತರುಣ್, ದರ್ಶನ್ನು, ಆಮೇಲೆ ವಿನೋದ್ ಪ್ರಭಾಕರು, ದಿನೇಶ್ ಮಗ, ಈ ಥರದ್ದೆಲ್ಲ ಹೇಳಿದ್ದ. ಅಂದೆ ಇಟ್ಸ್ ವಂಡರ್ಫುಲ್ ಇದು ಏನು ಮಾಡ್ಬೋದು ಅಂತಂದಾಗ ಯಾಕೆ ಅಂಬಾರಿ ಕದಿಬಾರ್ದು ಅಂದ. ಹುಚ್ಚ ಅದು ಹೆಂಗಾಗುತ್ತೆ ಅಂದ, ನೋಡೋಣ ಅಂದ್ಬಿಟ್ಟು ಹೇಳಿದ್ದು. ನೋಡಿದ್ರೆ ಅದು ನಿಜ ಆಗೋಯ್ತು. ಸೊ ದರ್ಶನ್ ಅವರು ಇದಕ್ಕೆ ಓಕೆ ಮಾಡಿದ್ದು ಹೇಗೆ? ಅಲ್ಲ, ಅವನು ಹಿ ವಾಂಟೆಡ್ ಟು ಡೂ ನೆಗೆಟಿವ್, ಹಿ ಆಲ್ವೇಸ್ ವಾಂಟೆಡ್ ಟು ಡೂ ನೆಗೆಟಿವ್ ರೋಲ್ಸ್. ಅವ್ನಿಗೆ ಯಾಕೆ ತುಂಬ ಇಷ್ಟ ಆಯಿತು. ಬಟ್ ಫಾರ್ ಹಿಸ್ ಇಮೇಜ್ ಆ್ಯಂಡ್ ಫಾರ್ ಹಿಸ್ ಮಾಸ್ ಸ್ಟಾರ್ಡಮಲ್ಲಿ ಆ ನೆಗೆಟಿವ್ ಇಮೇಜಲ್ಲಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಗೊತ್ತಾಗಿಲ್ಲ. ಆಮೇಲೆ ನವಗ್ರಹಲ್ಲಿ ಭಾಳ ಮುಖ್ಯವಾಗಿ ಏನಂದರೆ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇದ್ದಿದ್ದು, ಬಟ್ ಇವನು ಮುಖ್ಯವಾದ ಸೂತ್ರಧಾರಿಯಾಗಿರ್ತಾನೆ ಅಂತ. ಸೊ ಹಾಗಾಗಿ ಅದು ಹಂಗೆ ಹೋಗಿದ್ದು. ಇಟ್ ವಾಸ್ ಬ್ಲೆಂಡೆಡ್ ವೆಲ್ ಆ್ಯಂಡ್ ಸ್ಟೋರಿ ತುಂಬ ಚೆನ್ನಾಗಿತ್ತು. ಈ ಮನೆಯಲ್ಲಿ ಹೆಲ್ತ್ ಮಿನಿಸ್ಟರ್ ಯಾರು? ಗ್ರೀಷ್ಮಾ. ಓಕೆ, ಯಾವ ಥರ ಕೇರ್ ಮಾಡ್ತಾರೆ ಎಲ್ಲರೂ ಹೆಲ್ತ್ನ? ಕಷಾಯ ಆಮೇಲೆ ಇನ್ನೇನು ಇಲ್ಲ, ಊಟ ತಿಂಡಿ ಇದು ಎಲ್ಲ ಪ್ರತಿಯೊಂದು ಎವ್ರಿಥಿಂಗ್. ಇದು ತಿಂದಿದ್ದು ಅಮ್ಮ ನಮಗೆಲ್ಲ ಈ ರಾತ್ರಿ ಮಿಕ್ಕಿದ್ರೆ ಅನ್ನ ಬೆಳಗ್ಗೆ ಹೊತ್ತು ತಿನ್ನೋಕ್ಕೆ ತುಂಬ ಇಷ್ಟ ನನಗೆ, ನನ್ನ ಮಗಳಿಗೆ, ಎಲ್ಲರಿಗೂ. ಅವಳು ಮದುವೆಯಾಗಿ ಬಂದಾಗ್ಲಿಂದ ನಮಗೆ ಅನ್ನವೇ ಇಲ್ಲ, ರಾತ್ರಿ ಕರೆಕ್ಟಾಗಿ ಮಾಡ್ತಾರೆ, ತಂಗ್ಳಲ್ಲ. ಸೊ ಫೈನಾನ್ಸ್ ಮಿನಿಸ್ಟರ್ ಯಾರು? ಸೃಜನ್. ಸೊ ಎಲ್ಲ ನಿಮ್ಮ ಹತ್ರನೇ, ಚಾಬೇಕಿ ಎಲ್ಲನೂ ಕೊಡೋದು ಬಿಡೋದು ಎಲ್ಲ ನಿಮ್ಮ ಇಲ್ಲ ಹಂಗಂತಲ್ಲ, ಮ್ಯಾನೇಜ್ ಮಾಡೋದು. ಮ್ಯಾನೇಜ್. ಓಕೆ. ಸೊ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂದರೆ ಪ್ರವಾಸೋದ್ಯಮ ಇಲಾಖೆ. ಟ್ರಾನ್ಸ್ಪೋರ್ಟ್ ಮಾಡಲ್ಲ, ಅವ್ರು ಟ್ರಾನ್ಸ್ಪೋರ್ಟ್ ಹೌದು, ಶೂಟಿಂಗ್ ಇಲ್ಲ ಅಂದರೆ ಸುತ್ತಾ ಇರೋದು. ಅಬಕಾರಿ ಇಲಾಖೆ. ಅಬಕಾರಿ ಅವರೇ. ನಮ್ದೊಂದು ಗ್ಯಾಂಗೇ ಇದೆ, ಮನೇಲೇ ಸೇರೋದು ನಾವೆಲ್ಲ. ನಮ್ಮ ಅಮ್ಮಂದು ಒಂದೇ ಮನೇಲಿ ಇರ್ತೀರ, ನೀವೇನಾದರೂ ಮಾಡ್ಕೊಳ್ಳಿ, ಆಲ್ಟೆ ಹೊಡೀರಿ, ಏನಾದರೂ ಮಾಡಿ, ಆಚೆ ಕಡೆ ಹೋಗಿ ಡೋಂಟ್ ಕ್ರಿಯೇಟ್ ನ್ಯೂಸೆನ್ಸ್. ಸೊ ಹಾಗಾಗಿ 99.9% ನಾನು ಮನೇಲೇ ಇರ್ತೀನಿ. ಶಿಕ್ಷಣ ಮಂತ್ರಿ ಮಕ್ಕಳಿಗೆ ಓದಿಸೋದು, ನೀವೇ ಓದ್ಕೊಳ್ಳೋದು ಎಲ್ಲ ಅಮ್ಮನೇ ಮಾಡ್ತಾರೆ. ಶಿಕ್ಷೆ ಮಂತ್ರಿನೂ ಶಿಕ್ಷೆ ಮಂತ್ರಿ ಅವರು, ಶಿಕ್ಷಣ ಮಂತ್ರಿ ಇಲ್ಲ, ಇವರು ಓದಿಸ್ತಾರೆ. ನಾನು ಓದಿಸ್ತೀನಿ, ತಗೊಂಡ್ರು ಕಿರ್ಚಾಡ್ತಾ ಇರ್ತೀನಿ ನಾನು ಅವಾಗ. ಗ್ರೀಷ್ಮ ಅವರೇ, ಯಾವ್ದಾದ್ರು ಒಂದು ಮೂಮೆಂಟ್ನ ರೀಕ್ರಿಯೇಟ್ ಮಾಡಬೇಕು ಅಂತ ಇಷ್ಟ ಆದರೆ ಯಾವ ಮೂಮೆಂಟ್ನ ರೀಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಅವಳು ಡೆಲಿವರಿ ಡೇನು. ಪ್ರಾಬಬ್ಲಿ ಮದುವೆ ಅನಿಸುತ್ತೆ. ಯಾಕೆಂದರೆ ನಮ್ಮ ಟೈಮಲ್ಲೆಲ್ಲ ಈ ಥರ ಪ್ರೀ ವೆಡ್ಡಿಂಗ್ ಫೋಟೋಶೂಟು ಅದು ಇದು ಏನೂ ಇಲ್ಲ. ನಮ್ಮ ಮದುವೆ ಆಲ್ಬಮ್ಮೇ ಇಲ್ಲ. ನಮ್ಮ ಅತ್ತೆ ನಮ್ದು ಆ್ಯನಿವರ್ಸರಿಗೆ ಅಂತ ಅಂದ್ಬಿಟ್ಟು ಬರೀ ರಿಸೆಪ್ಷನ್ದು ಮಾತ್ರ ಆಲ್ಬಮ್ ಮಾಡಿಸಿ ಗಿಫ್ಟ್ ಮಾಡಿದ್ರು. ನಮ್ಮ ಮದುವೆ ಪಿಕ್ಚರ್ಸೇ ಇಲ್ಲ. ಸೃಜನ್ ಅವರೇ, ನೀವು ಕಾಪಿ ಹೊಡೆದಿದ್ದೀರಾ, ನೀವು ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತೆಲ್ಲ ಹೇಳ್ತಿದ್ರಿ. 99 ಮಾರ್ಕ್ಸ್ ತೆಗೆದಿರ್ತೀರಿ, ಇನ್ನೊಂದು ಮಾರ್ಕ್ಸಿಗೆ ಯಾವ್ದಾರು ಕಾಪಿ ಗಿಪಿ ಹೊಡೆದಿದ್ದೀರಿ? ನನ್ನ ಹತ್ರ ಕಾಪಿ ಹೊಡೆದಿದ್ದಾರೆ. ಓಕೆ ಓಕೆ. ಬೆಸ್ಟ್ ಅಂದರೆ ನನ್ನ ಹತ್ರ ಕಾಪಿ ಹೊಡೆದ್ಬಿಟ್ಟು ಅವ್ರು ಪಾಸ್ ಆಗಿದ್ದಾರೆ, ನಾನು ಫೇಲ್ ಆಗಿದ್ದೀನಿ. ಅದು ಇವತ್ತಿನವರೆಗೂ ದೊಡ್ಡ ಯಕ್ಷ ಪ್ರಶ್ನೆ ಹೆಂಗೆ ಅಂತ. ಓಕೆ. ಪೂಜಾ? ಬರೀ ಕಾಪಿ ಹೊಡೆದಿರೋದೆ. ಬರೀ ಕಾಪಿ ಹೊಡೆದೇ ಪಾಸ್ ಆಗಿರೋದಾ? ಲೋಕೇಶ್ ಸರ್ದು ಜೇಬಲ್ಲಿ ಯಾವತ್ತಾರು ಹಣ ತಗೊಂಡಿದ್ದೀರಾ? ಏನು ಖರ್ಚು ಮಾಡ್ತಾ ಇದ್ರಿ? ಗೋಲಿ ತೊಗೊಳಕ್ಕೆ. ಓಕೆ. ಸಿಕ್ಕಾಕೊಂಡಿದ್ದೀರಾ? ಹೊಡ್ತಾ ತಿಂದಿದ್ದೀರಿ? ಅದೊಂದು ಒಳ್ಳೆ ಪಾಠ ಅದು. ಪ್ರತಿದಿನ ಅವರು ಹಿಂದ್ಗಡೆ ಡೋರ್ಗೆ ಪ್ಯಾಂಟ್ ಹಾಕ್ಬಿಟ್ಟು ಹೋಗೋರು. ಸೊ ಅವರು ಸ್ನಾನಕ್ಕೆ ಹೋದಾಗ ಬಂದ್ಬಿಟ್ಟು ₹2 ಕದ್ಬಿಡ್ತಾಯಿದ್ದೆ, ಕರೆಕ್ಟಾಗಿ ₹2 ಇಟ್ಟಿರೋರು. ಸರಿ, ಇದೊಂದು ದಿನ 2 ದಿನ 3 ದಿನ ಈ ಥರ ಒಂದಷ್ಟು ದಿನ ನಡೆಯೋದು. ನಾವು ವೆರಿ ಹ್ಯಾಪಿ, ಗೋಲಿ ಆಡೋದಕ್ಕೆ ಎಲ್ಲ ತೊಗೋಬೇಕು, ಆಮೇಲೆ ಬೋಟಿ ತಿನ್ನಬೇಕು ಅಂತ ಅಷ್ಟೇ. ಅದಕ್ಕೆ ಒಂದಿನ ಬಂದ್ಬಿಟ್ಟು ಪರ್ಸಲ್ಲಿ ತೆಗೆದು ನೋಡ್ತೀನಿ, ₹2 ಇಲ್ಲ. ಅಂದ್ಬಿಟ್ಟು ಹಿಂಗೆ ಪರ್ಸಿಂಗ್ ಇಟ್ಬಿಟ್ಟು ಹಿಂಗೆ ಬಂದರೆ ನಮ್ಮಪ್ಪ ಹಿಂಗೆ ನಿಂತಿದ್ದಾರೆ. ₹2 ಸಿಗಲಿಲ್ವಾ ಅಂದರು. ನನಗೆ ಗಾಬರಿ, ಏನು ಹೇಳಲಿ ಅಂತ. ನೀನು ಇಷ್ಟು ದಿನ ಕದ್ದಿದ್ದು ನನಗೆ ಬೇಜಾರಿಲ್ಲ, ಅದರಲ್ಲಿ ಒಂಚೂರು ಉಳಿಸಿಲ್ವಲ್ಲ ಅದು ಬೇಜಾರು ನನಗೆ ಅಂತ. ಸೊ ಅದಕ್ಕೋಸ್ಕರ ನಾನು ಉಳಿಸೋದ್ರ ಬಗ್ಗೆ ತುಂಬ ವೆರಿ ಗುಡ್ ಎಟ್ ದಟ್. ಆ್ಯಂಡ್ ಸೊ ಹಾಗಾಗಿ ಕದ್ದಿದ್ದೀನಿ, ಅದರಿಂದ ಒಳ್ಳೆ ಪಾಠ ಕೂಡ ಕಲ್ತಿದ್ದೀನಿ. ನಾನು ತೆಗ್ದಿದ್ದೀನಿ ಅವನ ಜೇಬಲ್ಲಿ. ಅವನಿಗೆ ಎಷ್ಟಿರುತ್ತೆ ಅಂತ ಅವನಿಗೆ ಗೊತ್ತೇ ಇರ್ತಾ ಇರಲಿಲ್ಲ ಪಾಪ.
ಅಮ್ಮ ದುಡ್ಡೇನಾದ್ರು ಇದೆಯಾ ನಿನ್ನ ಹತ್ರ ಅಂತ ಅದನ್ನೇ ತೆಗೆದುಕೊಡ್ತಿದ್ದೆ ಬೆಳಗ್ಗೆ ಮದ್ವೆಗೆ ಮುಂಚೆ. ಪೂಜಾ, ನೀವು ಅಪ್ಪಾಜಿಯವ್ರ ಜೇಬಲ್ ದುಡ್ಡು ತಗೊಂಡಿದ್ದೀರಾ? ನೀವೇನು ಖರ್ಚು ಮಾಡ್ತೀರಿ ತಗೊಂಡು? ಎಷ್ಟು ತಗೋತೀರಿ? ಹಾಂ, ಎಷ್ಟು ತಗೋತಾ ಇದ್ರಿ? ಎಷ್ಟು ಅಲ್ಲಿ ಇದ್ದಿದ್ದಷ್ಟು ತಗೊಂಡ್ಬಿಡ್ತಾ ಇದ್ದೆ ನಾನು ಒಂದೊಂದ್ಸಲ. ನಾನು ಇದೆಲ್ಲ ನನ್ನ ಮಕ್ಳು ಹೀಗೆ ಅಂತ ನನಗೆ ಈಗಲೇ ಗೊತ್ತಾಗಿದೆ. ನೋಡಿ, ನಾವೆಲ್ಲ ಕದ್ದಿರೋದಾ? ನನ್ನ ಮಗನ ಇಲ್ಲ ನನ್ನ ಮಗನಿಗೆ ನಾನು ಸೇವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಯಾವ ಲೆವೆಲ್ಗೆ ಅಂದರೆ ಅವ್ನಿಗೆ ಬರ್ಡೇಗೆ ಬಂದಿದ್ದು ದುಡ್ಡು ಎಲ್ಲ ತೆಗೆದ್ಬಿಟ್ಟು ಒಂದು ಪಿಗಿ ಬ್ಯಾಂಕ್ ಇದೆ, ಅದರಲ್ಲಿ ಹಾಕಿ ಇಟ್ಕೊಂಡಿದ್ದು ಎಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡ್ದೆ. ಏನು ಮಾಡೋದು ಅಂತ ಅಂದಾಗ ಅಮ್ಮನ ಬರ್ಡೇಗೆ ಏನು ಕೊಡಲಿ ಅಂತ. ಸರಿ ಆಯ್ತು ಅಂದ್ರೆ ನೀನೇ ಹೋಗಿ ಸೆಲೆಕ್ಟ್ ಮಾಡ್ಕೊಂಬಂದರೆ ಅವ್ನು ಪಿಗಿ ಬ್ಯಾಂಕಿಂದ ದುಡ್ಡೆಲ್ಲ ತೆಗೆದ್ಬಿಟ್ಟು ಇಲ್ಲಿ ನೋಡಿ ಎಲ್ಲದ ಇದಾ ಈ ರಿಂಗ್ ತೊಗೊಂಬಂದು ನೋಡಿ ಗೋಲ್ಡ್. ಪರವಾಗಿಲ್ಲ. ಆ ಲೆವೆಲ್ಗೆ ಉಳಿಸೋದನ್ನ ನಾನು ಹೇಳ್ಕೊಡ್ತೀನಿ. ನೀವು ಯಾರಿಗಾರು ಲವ್ ಲೆಟ್ರ್ ಬರ್ದಿದ್ದೀರಾ? ನಾನು ಲವ್ ಲೆಟ್ರ್ ಬರ್ದಿಲ್ಲ, ಬೇರೆ ಯಾರೋ ಬರ್ಕೊಟ್ಟಿದ್ದನ್ನ ತೊಗೊಂಡೋಗಿ ಕೊಡೋದಕ್ಕೆ ಮುಂಚೆ ನಮ್ಮ ಅಪ್ಪನ ಕೈಗೆ ಸಿಗಾಕೊಂಡ್ಬಿಟ್ಟೆ. ಸೊ ನಮ್ಮಪ್ಪ ಆವಾಗ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ರು. ಏನು ಏನಂತಾರೆ, ಪಾರಿವಾಳ ಇವಳು, ಪ್ರೇಮ ಪಾರಿವಾಳ ತೊಗೊಂಡೋಗಿ ಕೊಡೋಕೆ ಅಂತ. ಸೊ ಟೋಟ್ಲಿ ಒಂದು ಒಳ್ಳೆಯ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ ಅಂತ ಅನಿಸುತ್ತೆ. ಇಡೀ ಕುಟುಂಬದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಗೊತ್ತಿಲ್ಲದೇ ಇರೋವಂಥ ವ್ಯಕ್ತಿಗಳೇ ಇಲ್ಲ, ಆದರೂ ಕೂಡ ಸಾಕಷ್ಟು ವಿಚಾರಗಳನ್ನ ಮೆಲುಕು ಹಾಕಿದ್ವಿ. ನೀವು ಕೂಡ ಅಷ್ಟೇ ನಗ್ನಗ್ತಾ ಬಹಳ ಖುಷಿಯಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸೊ ನವೆಂಬರ್ನಲ್ಲಿ ರಿಲೀಸ್ಗೆ ರೆಡಿ ಆಗ್ತಿರುವಂತಹ GSTಗೂ ಕೂಡ ಆಲ್ ದ ವೆರಿ ಬೆಸ್ಟ್. ತುಂಬಾ ಸಕ್ಸಸ್ ಆಗಲಿ. ಹಾಗೆಯೇ ಹೊಸ ಕಾರ್ಯಕ್ರಮಗಳನ್ನ ನೋಡಲಿಕ್ಕೆ ನಿಮ್ಮ ಪ್ರೊಡಕ್ಷನಲ್ಲಿ ಸಾಕಷ್ಟು ವೀಕ್ಷಕರು ಕಾಯ್ತಾ ಇದ್ದಾರೆ, ಅದು ಕೂಡ ಬಹಳ ಬೇಗನೆ ಬರಲಿ ಅಂತ ಆಶಿಸ್ತೀನಿ. ಸೊ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ಹೋಮ್ ಮಿನಿಸ್ಟರ್. ಹೋಮ್ ಟೂರನ್ನು ನೋಡುವಂತಹ ಸಮಯ, ಅಂದರೆ ಈ ಮನೆಯಲ್ಲಿರುವಂತಹ ನೆನಪುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳುವಂಥ ಸಮಯ. ಕಾಲಿಂಗ್ ಬೆಲ್. ಎಸ್, ಯಾರು ಬರ್ತಾರೆ ನೋಡೋಣ, ಬಾಗಿಲು ತೆಗಿತಾರೆ ಅಂತ. ವಾವ್, ನಮಸ್ಕಾರ ಅಮ್ಮ. ದೂರದಿಂದ ಬಂದವರೇ, ಬಾಗಿಲಲ್ಲಿ ನಿಂದವರೇ, ಮಂದಿರವು ಚೆನ್ನಿದೆಯೇ, ಆರಾಮವಾಗಿದೆಯೇ. ನಿಜವಾಗ್ಲೂ ಕೂಡ ಸೊ ಮನೆ ಎಂಟ್ರಿಗೆನೆ ಅಮ್ಮ ಸಕ್ಕದಾಗಿರೋಂಥ ಗಿರ್ಜಮ್ಮ ಅವರ ಒಂದೊಳ್ಳೆ ಸಾಂಗ್. ನಮ್ಮ ಕಾಲದ್ದು. ನಾವು ಬೆಂಗಳೂರಿನಿಂದ ಬೆಂಗಳೂರಿಗೆ ಬಂದ್ವಿ. ಈ ಒಂದು ಮನೆ ಕಟ್ಟಬೇಕಾದ್ರೆ ಸ್ಟ್ರಗಲ್ ಹೇಗಿತ್ತು? ಅಯ್ಯೋ, ಯಾಕೆ ಹೇಳ್ತೀರಾ ಅದನ್ನ? ಕತೆ ಅದು ಒಂದು ದೊಡ್ಡ ಕತೆ. 3 ವರ್ಷ ಆದಮೇಲೆ ಮತ್ತೆ ಅಕ್ವೈರ್ ಮಾಡ್ಕೋತಾರೆ ಹಾಗಂತ ಹೆದರಿಸಿ ಆ ಸೈಟ್ ಹೋಗುತ್ತೆ ಅಂದರೆ, ಯಾರೇ ಹೇಳಿದ್ದು ನಿನಗೆ ಅಂದರು. ಹಾಗೆ ರೂಲ್ಸ್ ಇರೋದು, ನಿಮಗೆ ಗೊತ್ತಿಲ್ಲ ಅಂದರು. ಆಮೇಲೆ ಇದು ಏನೋ, ಅಯ್ಯೋ ಹೌದಾ, ಪಾಯ ತೆಗಿಯೋಕ್ಕೆ ದುಡ್ಡೇ ಇಲ್ಲ ಕಣೆ, ಏನು ಮಾಡೋದು, ನನ್ನ ಹತ್ರ ಇಲ್ಲ ಈಗ ಅಂತಂದರು. ಹೌದಾ, ಎಷ್ಟು ಬೇಕಾಗುತ್ತೆ ಅಂದರು. ಒಂದು 5,000 ರೂಪಾಯಿ ಏನೋ ಬೇಕಾಗತ್ತೆ. ಅಷ್ಟೇನಾ, ನಾನು ಕೊಡ್ತೀನಿ ಅಂದ್ಬಿಟ್ಟು ಪಾಯ ಎಲ್ಲ ತೆಗೆಸ್ದೆ. ಆಮೇಲೆ ಒಂದಿನ ನನ್ನನ್ನು ಯಾತಕ್ಕೋ, ಹೋಗು ನೀನು ಮನೆಯಿಂದ, ಹೋಗು, ಇದು ನಿನ್ನ ಮನೆ ಅಲ್ಲ ಅಂದರು. ಹಾಂ, ಹುಷಾರು, ಪಾಯ ನಂದು. ಈಗ ಮಕ್ಳು ಏನಾದರೂ ನಮ್ಮಪ್ಪ ಕಟ್ಸಿರೋ ಮನೆ ಅಂದರೆ ಪಾಯ ನಂದು. ಮನೆ ನೀವೇ ಇಟ್ಕೊಳ್ಳಿ, ಪಾಯ ಕೊಟ್ಬಿಡಿ. ಪಾಯ ನಂದು ಅಂತ ರೇಗಿಸ್ತಾ ಇದ್ದೆ. ಒಳ್ಳೆ ಮೆಮೊರಿ. ಸೊ ಇಲ್ಲಿ ಮನೆ ಕಟ್ಲಿಕ್ಕೆ ಶುರು ಮಾಡ್ತೀರಾ. ಸೊ ಕಲ್ಲಿನ ಮನೆಯನ್ನೇ ಕಟ್ಟಬೇಕು ಅಂತ ಒಂದು ಆಸೆ ಇತ್ತು ಅವ್ರಿಗೆ, ತುಂಬಾ ಆಸೆ ಇತ್ತು. ಕಾನಡೆ ಅಂತ ಒಬ್ಬರು ಆರ್ಕಿಟೆಕ್ಟ್ ಇದ್ದರು ನೋಡಿ, ಅವರು ಅವಾಗೆಲ್ಲ ಬಂದು ಕಡಿಮೆ ಬಡ್ಜೆಟಲ್ಲಿ ಈ ಥರ ಮನೆ, ಇವಾಗ CR ಸಿಂಹ ಅವ್ರ ಮನೆ ನೋಡಿರ್ಬೋದು ನೀವು, ಅದು 5 ಲಕ್ಷದಲ್ಲಿ ಆಗಿರೋ ಮನೆ ಅದು. ಅವ್ರದ್ದು 50-80 ಸೈಟೆ ಅಂದ್ಕೊತೀನಿ, ಇನ್ನು ಸ್ವಲ್ಪ ದೊಡ್ಡದಿರಬೇಕು. ಅವ್ರದ್ದಾಗಲಿ ಮತ್ತು ನಮ್ಮದಾಗಲಿ ಶ್ರೀನಾಥ್ ಅವ್ರದ್ದಾಗಲಿ ಆ ಥರ ಎಲ್ಲ ಇದೇ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು. ಹಾಗಿದ್ರೆ ನಿಮ್ಗೆ ಎಷ್ಟು ಬಜೆಟ್ ಆಗಿತ್ತು? ನಮಗೆ ನಾವು ಕಟ್ಸೋ ಅಷ್ಟರಲ್ಲಿ 10 ಲಕ್ಷ ಆಯಿತು. ಸೊ ಮನೆ ಒಳಗಡೆ ಬಂದ ತಕ್ಷಣ ನಾನು ಓಡ್ಕೊಂಡು ಬಂದಿದ್ದು ಇದೇ ಪ್ಲೇಸಿಗೆ. ಸೊ ಯಾವ ಮನೆಯಲ್ಲೂ ಈ ಥರ ಓಪನ್ ಕಾನ್ಸೆಪ್ಟ್ ನೋಡಿಲ್ಲ. ಅಂದರೆ ಈ ಥರ ಬೆಳಕೆಲ್ಲ ನೇರವಾಗಿ ಬೀಳಬೇಕು, ತೊಟ್ಟಿ ಮನೆ ಒಳಗಡೆ ದೇವ್ರ ಮನೆ ಇರಬೇಕು, ಅವೆಲ್ಲ ಇದೆ, ಬಟ್ ಇಷ್ಟು ಓಪನ್ ಕಾನ್ಸೆಪ್ಟ್ ಇಲ್ಲ. ಅದು ಇದು ಯಾಕೆಂದರೆ ಇಲ್ಲೊಂದು ಹುತ್ತ ಇತ್ತು ದೊಡ್ಡದು, ಅದರಲ್ಲೇ ಹಾವು ಕೂಡ ಇತ್ತು. ಇಲ್ಲಿಂದ ನನ್ನ ಮಗನ ರೂಮ್ ಆಗಿತ್ತದು, ಅದೆಲ್ಲ. ಸೊ ಆ ಹುತ್ತನ ಅದು ನಾವು ನೀರು ಹಾಕಿ ತಣಿಸಿ ಆ ಹಾವನ್ನ ಹೊರಗಡೆ ಕಳಿಸ್ಬೇಕಾಯ್ತಲ್ವ, ಅದು ನಮಗೆ ತುಂಬ ಬೇಜಾರಾಯಿತು. ಸೊ ಹಾಗಾಗಿ ದೇವ್ರ ಮನೆ ಬೇರೆ ಎಲ್ಲೂ ಮಾಡೋದು ಬೇಡ, ಇಲ್ಲೇ ಮಾಡೋಣ ಅಂತ ಇಲ್ಲಿ ಮಾಡಿದ್ದು. ಯಾರು ತುಂಬ ಪೂಜೆ ಮಾಡೋದು ಮನೆಯಲ್ಲಿ? ನೀವೇನೇನೆ. ಸೊ ಗ್ರೀಷ್ಮ ಅವಳು ಮಾಡ್ತಾಳೆ, ನಾನು ಇಲ್ಲ ಅಂದರೆ ಅವಳು ಮಾಡ್ತಾಳೆ. ನನಗೇನು ಅಂತಂದರೆ ಮನೆಯಲ್ಲಿ ದೊಡ್ಡವರು ಮಾಡಿದ್ರೆ ಎಲ್ರಿಗೂ ಸಲ್ಲುತ್ತೆ ಅಂತ. ವಾಲ್ನಲ್ಲಿ ಕೂಡ ಸಾಕಷ್ಟು ಮೆಮೊರೀಸ್ ಇದೆ.
ಫೋಟೋ ಅಂತೂ ಸಿಕ್ಕಾಬಟ್ಟೆ ಹೈಲೈಟ್. 70th ಬರ್ತಡೇ ಇದು. ಎಷ್ಟು ಕ್ಯೂಟ್ ಸೊ ಈ ತರ ಮುದ್ದಾಗಿರೋ ಸೊಸೆ ಸಿಗಕ್ಕೆ ಅವತ್ತರ ನೀವು ಲಕ್ಕಿ ಅಂತ ಅನ್ಸುತ್ತಲ್ಲ. ಓಕೆ, ಸೊ ಇದು ಡಾಕ್ಟರ್ ರಾಜ್ಕುಮಾರ್ ಅವರು. ಅದು ಸುಬ್ಬಯ್ಯ ನಾಯ್ಡು ಅವರ 100ನೇ ವರ್ಷದ ಅವರ ಜನ್ಮದಿನೋತ್ಸವಕ್ಕೆ ನಾಟಕ ಮಾಡಿಸಿದ್ರು. ಸೊ ಇದು ಯಾವಾಗ ಅಪ್ಪಾಜಿ ಅವ್ರ ಜೊತೆ ಸಕ್ಕದಾಗಿದೆ ಅಪ್ಪ ಮಗನ್ ಅದೇ ಕಾಂಬಿನೇಷನ್. ನೀಲಮೇಘ ಶ್ಯಾಮ ಮಾಡ್ತಾ ಇರ್ಬೇಕಾದ್ರೆ ಆ ಸಮಯದಲ್ಲಿ ತೆಗೆದಿದ್ದು. ಸೊ ಈ ಫೋಟೋ ಇದೆಯಲ್ಲ ಅಮ್ಮ, ಇದನ್ನ ನಾನು ಇಂಟರ್ನೆಟ್ಗಳಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದೀನಿ. ನಾನು ಬಹಳ ಇಷ್ಟ ಆಗುತ್ತೆ ಆ ಫೋಟೋದಲ್ಲಿರೋ ನೀವು. ಇದು ಲೋಕೇಶ್ ಅವ್ರ ಫ್ಯಾಮಿಲಿ. ಲೋಕೇಶ್ ಅವ್ರ ತಂದೆ ತಾಯಿ, ಅಕ್ಕನ ಮಗಳು, ಅದೇ ಮಗಳು ಅವರು, ಮತ್ತು ಅದು ಲೋಕೇಶ್. ಸೊ ಯಾರು ನಂಬ್ತೀರಾ ನೋಡಿ ಲೋಕೇಶ್ ಇವರು ಅಂತ. ಲೋಕೇಶ್ ಸರ್ದು ಫೋಟೋ. ಸೊ ನವರಾತ್ರಿಯ ಸಡಗರ ಎಲ್ಲಿದೆ ಅಂತ ಅಂದರೆ ಅದು ಇಲ್ಲಿ ಅಂತ ಹೇಳ್ಬೋದು. ಸೊ ಎಷ್ಟು ಸೊಗಸಾಗಿ ಗೊಂಬೆ ಕೂರಿಸಿದ್ರೆ, ಎಷ್ಟು ಬ್ಯುಸಿ ಶೆಡ್ಯೂಲ್, ಮನೇಲಿ ಇರೋರೆಲ್ಲ ಬ್ಯುಸಿ. ಇವತ್ತು ಒಂದು ಸಣ್ಣ ಪೂಜೆ ಮಾಡೋಕ್ಕೇ ಟೈಮ್ ಇಲ್ಲ ಅಂತ ಹೇಳ್ತಾರೆ, ಆದರೆ ನೀವು ಇಷ್ಟು ಅದ್ಭುತವಾಗಿ ಗೊಂಬೆ ಕೂರಿಸ್ಕೊಂಡು ಬಂದಿದ್ದೀರಾ. ಎಷ್ಟು ವರ್ಷದಿಂದ? ಎಲ್ಲರೂ ನಮ್ಮಲ್ಲಿ ಜಾಸ್ತಿ ಜನ ಇರೋದ್ರಿಂದ ಎಲ್ಲರೂ ಸಹಾಯ ಮಾಡ್ತಾರೆ. ಒಬ್ಬರ ಕೈಲೇ ಮಾಡೋಕ್ಕಾಗಲ್ಲ. ಒಬ್ಬರು ತೆಗೆದಿಡೋದು, ಮಾಡೋದು, ಆ ಬೊಂಬೆ ಇದು ಮಾಡೋದು, ತೆಕ್ಕೊಡೋದು, ಪೂಜಾ ಎಲ್ಲ ಜೋಡಿಸೋದು, ಇವರು ಪೂಜಾ ಎಲ್ಲ ಜೋಡಿಸ್ತೀವಿ. ಅವರೆಲ್ಲ ತೆಕ್ಕೊಡ್ತಾರೆ, ಮಾಡ್ತಾರೆ. ಸೊ ಇದು ದುರ್ಗಾ ಮಾತೆ ನನ್ನ ಸೊಸೆಗೆ ತುಂಬ ಇಷ್ಟ ಅಂತ ಅವಳು ಕಲ್ಕಟ್ಟಾಯಿಂದ ತಂದು ಹೋಗಿದ್ಲು ಪ್ರೋಗ್ರಾಮ್ಗೆ, ತಂದು. ಅದು ಇಲ್ಲ ಅಂದರೆ ನಾವು ಇದು ಪಟ್ಟದ ಬೊಂಬೆಗಳು, ಅದೇ ಇಂಪಾರ್ಟೆಂಟು. ಅದೆರಡಿಟ್ಟು ಪೂಜೆ ಮಾಡಿದ್ರೂ ಆಯಿತು. ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಅದೆರಡು ಪಟ್ಟದ ಬೊಂಬೆ ಇಟ್ಬಿಟ್ಟು ದೇವ್ರ ಮುಂದೆ ಇಟ್ಟು ಕಳಶ ಇಟ್ಬಿಟ್ಟು, ಒಂದು ಪುಟಾಣಿ ಕಳಶ ಇಟ್ಟಿದ್ದು ನೋಡಿ ಅಲ್ಲಿ, ಆ ಥರ ಕಳಶ ಇಟ್ಬಿಟ್ಟು ಅದಕ್ಕೆ ದಿನ ನೈವೇದ್ಯ ಅಂತೂ ಮಾಡಲೇಬೇಕು. ಇದೆಲ್ಲ ತುಂಬ ವರ್ಷದ ಹಳೇದು. ಇದು ಒಂದು 100 ಇಯರ್ಸ್ ಆಗಿರ್ಬೋದು. ನಾನೇ ಮನೆಗೆ ಬಂದು 50 ಇಯರ್ಸ್ ಆಯಿತು. ಅದಕ್ಕೆ ಮುಂಚೆ ಲೋಕೇಶ್ ಅವ್ರ ಅಕ್ಕ ಅವರಂತೂ ಒಂದು ಸೀಕ್ವೆನ್ಸೇ ಮಾಡ್ತಾಯಿದ್ರು ಪ್ರತಿಯೊಂದೂ. ಪಳನಿ, ಆ ಬೆಟ್ಟ, ತಿರುಪತಿ ಬೆಟ್ಟ, ಆ ಥರ ಎಲ್ಲ ಮಾಡೋರು. ಅಷ್ಟು ಬೊಂಬೆ ಇತ್ತು, ಅಷ್ಟು ಜಾಗನೂ ಇತ್ತು. ವಿಷ್ಣು. ಹಾಂ, ವಿಷ್ಣು. ಪೂಜಾ ರೀಪೇಂಟ್ ಮಾಡಿದ್ದು. ನನ್ನ ಮಗಳೇ ಪೇಂಟ್ ಮಾಡ್ತಾಳಲ್ಲ, BFA ಸ್ಟೂಡೆಂಟು. ಸೊ ಅವಳು ಇದು ನರಸಿಂಹಸ್ವಾಮಿ ನೋಡಿ, ಅದು ಗಣೇಶ ಮತ್ತು ಆಂಜನೇಯ, ಅದೆಲ್ಲ ಮೆಡ್ರಾಸಿಂದ. ಅದು ಈ ಒಂದು ಫ್ರೇಮ್ ಬಗ್ಗೆ ಮಾತಾಡಬೇಕು. ಇದು ನೇಹಾ ಗೌಡ, ಅವಳು ಸೃಜನ್ ಬರ್ಡೇಗೆ ಅಂತ ಸ್ಕೆಚ್ ಮಾಡಿಸಿ ಗಿಫ್ಟ್ ಮಾಡಿತ್ತು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಬ್ಯುಸಿಯಾಗಿರುವಂಥ ಫ್ಯಾಮಿಲಿ ಇದು, ಯಾವಾಗಲೂ ಬ್ಯುಸಿ ಪರ್ಸನ್ಸೇ ಇರುವಂಥ ಫ್ಯಾಮಿಲಿ. ಸೊ ನಿಮ್ಮ ಟೈಮನ್ನು ಮಾಡಿಕೊಟ್ರಿ. ನಮ್ಮ ವೀಕ್ಷಕರು ಕೂಡ ಈ ಕಾರ್ಯಕ್ರಮವನ್ನು ನೋಡಿ ಖುಷಿ ಪಡ್ತಾರೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಿಮಗೂ ನವರಾತ್ರಿ ಹಬ್ಬದ ಶುಭಾಶಯ. ನವರಾತ್ರಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಇದಾಗಿತ್ತು ಈ ವಾರದ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ, ಅವರ ಕುಟುಂಬದ ಪರಿಚಯದೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.